ಓಕೆ ಸರ್. ಸರ್ ನೋಡಿ, ಈ ಗ್ರಾಮದ ಹೆಸರು ಇವತ್ತು ಪಟ್ಟದಕಲ್ಲು ಸರ್. ಇವತ್ತು ಈ ಪಟ್ಟದಕಲ್ಲ ಗ್ರಾಮಕ್ಕೆ ಪ್ರಾಚೀನ ಹೆಸರು ಕೂಡ ಬೇರೆ ಬೇರೆ ಶಾಸನಗಳಲ್ಲಿ. ಇದರ ಮೊದಲ ಹೆಸರು ಕಿಸ್ವಳಲು, ರಕ್ತಪುರ, ಹಮೀರಪುರ ಅಂತ ಕೂಡ ಉಲ್ಲೇಖ ಇದೆ. ಈಗ ನಂತರ ಪಟ್ಟದಕಲ್ಲ ಅಂತ ಹೆಸರು ಬಂದಿದೆ. ಪಟ್ಟದಕಲ್ಲ ಅಂತ ಯಾಕೆ ಕರೀತಾರೆ ಅಂದ್ರೆ ಸರ್, ಇದೇ ಜಾಗದಲ್ಲಿ ಚಾಲುಕ್ಯ ರಾಜರಿಗೆ ಪಟ್ಟಾಭಿಷೇಕ ಮಾಡ್ತಿದ್ರು. ರಾಜರಿಗೆ ಪಟ್ಟ ಕಟ್ಟುವ ಸ್ಥಳ ಪಟ್ಟದಕಲ್ಲು ಅಂತ. ಮತ್ತು ಇದೇ ಜಾಗದಲ್ಲಿ ಪಟ್ಟಾಭಿಷೇಕ ಯಾಕೆ ಮಾಡ್ತಿದ್ರು ಅಂದ್ರೆ, ಇದು ಪವಿತ್ರವಾದ ಸ್ಥಳ ಅಂತ ಕೂಡ ಉಲ್ಲೇಖ ಇದೆ. ಯಾಕೆಂದ್ರೆ ಮುಂದ್ಗಡೆ ನದಿ ಇದೆ ಮಲಪ್ರಭಾ. ಈ ಮಲಪ್ರಭಾ ನದಿಯು ಈ ಜಾಗದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತೆ. ಇದು ವಿಶೇಷ. ಎಲ್ಲಾ ನದಿಗಳು ಸಾಮಾನ್ಯವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಹರಿದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತೆ. ನಾವು ಪುರಾಣದಲ್ಲಿ ನೋಡ್ತೀವಿ, ಉತ್ತರವಾಣಿಗಿರ್ತಕ್ಕಂಥ ನದಿಯ ಪ್ರದೇಶ ಪವಿತ್ರವಾದದ್ದು. ನಾವಿಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡರೆ ನಾವು ಯುದ್ಧದಲ್ಲಿ ಸೋಲಾಗಲು ಅಂತ ನಂಬಿಕೆ ರಾಜರಿಗೆ. ಅವರಿಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡು ಅವ್ರ ರಾಜಧಾನಿಯಾದ ವಾತಾಪಿ ರಾಜಕೀಯ ಮಾಡ್ತಿದ್ರು. ಬಾದಾಮಿಗೆ ವಾತಾಪಿ ಅಂತ ಪ್ರಾಚೀನ ಹೆಸರು ಸರ್. ಆಡಳಿತ ಕೇಂದ್ರ ಬಾದಾಮಿ, ವ್ಯಾಪಾರ ಕೇಂದ್ರ ಐಹೊಳೆ. ಇದು ಪಟ್ಟದಕಲ್ಲು ಸಾಂಸ್ಕೃತಿಕ ಕೇಂದ್ರ ಮತ್ತು ರಾಜರಿಗೆ ಪಟ್ಟ ಕಟ್ಟುವ ಸ್ಥಳ ಪಟ್ಟದಕಲ್ಲು ಸರ್. ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವಸ್ಥಾನ ಶಿವ ದೇವಾಲಯ. ನಾವು ಪೂರ್ವದಲ್ಲಿ ನೋಡಿದ್ರೆ ಚಾಲುಕ್ಯರ ವೈಷ್ಣವರು ಸರ್. ಅವರು ವಿಷ್ಣು ಆರಾಧಕರು. ಅವ್ರು ಏನ್ ಮಾಡ್ತಾರೆ, 7ನೇ ಶತಮಾನದಲ್ಲಿ ಕನ್ವರ್ಟ್ ಆಗ್ತಾರೆ. ವೈಷ್ಣವರು ಶೈವರಾದ ನಂತರ ಇವೆಲ್ಲ ದೇವಾಲಯ ಶಿವ ದೇವಾಲಯ ಮಾಡಿದ್ದಾರೆ. ಮತ್ತೆ ಎಲ್ಲಾ ದೇವದಲ್ಲಿ ಶಿವಲಿಂಗ ಇವತ್ತು ಕೂಡ ಆದ್ರೆ ಪೂಜೆ ಆಗೋದು ಮಾಸ ದೊಡ್ಡ ದೇವಾಲಯ ಇವತ್ತು ಕೂಡ ಪೂಜೆ ಆಗುತ್ತೆ. ಇವೆಲ್ಲ ದೇವಾಲಯ ಭಿನ್ನ ಆಗಿದೆ, ಆಕೆ ಪೂಜೆ ಆಗಲ್ಲ. ಮತ್ತೆ ಇವೆಲ್ಲ ದೇವಾಲಯದ ಶಿಖರಗಳಿವೆ. ನಾವು ದೇವಾಲಯಕ್ಕೆ ಶಿಖರಣ ಬೇರೆ, ಗೋಪುರ ಬೇರೆ ಅಂತ ಹೇಳ್ತೀವಿ. ಗೋಪುರ ಅಂತ ಯಾವ್ದಕ್ಕೆ ಸರ್ ಅಂದ್ರೆ ಮಹಾದ್ವಾರ ಎಂಟ್ರೆನ್ಸ್ ಗೇಟಿಗೆ ಅದು ಗೋಪುರ. ಇಲ್ಲಿ ಗರ್ಭಗುಡಿ ಮೇಲೆ ಶಿಖರ ಸರ್. ಇವೆಲ್ಲ ಇಲ್ಲಿ ಶಿಖರ ಇದ್ದಂತ ಶಿವ ದೇವಾಲಯ. ಮತ್ತೆ ಇನ್ನೊಂದು ವಿಶೇಷ, ಈ ಒಂದೇ ಕಾಂಪ್ಲೆಕ್ಸ್ ನಮಗೆ 3 ರೀತಿಯಾದ ಶಿಖರ ಸಿಗುತ್ತೆ. 3 ರೀತಿ. ಇದು ಫಸ್ಟ್ ಒಂದು ಕಾಡು ಸಿದ್ದೇಶ್ವರ, ದೊಡ್ಡದು ಗಳಗನಾಥ, ಇದು ಚಿಕ್ಕದು ಜಂಬುಲಿಂಗ, ಈ ಕಡೆ ಮಧ್ಯದ ಕಾಶೀಶ್ವರ. ಈ 4 ದೇವಾಲಯ ಶಿಖರಕ್ಕೆ ನಾವು ಉತ್ತರ ಭಾರತ ರೇಖಾನಾಗರ ಶೈಲಿ ಅಂತ ಆರ್ಯನ್ ಸ್ಟೈಲ್. ನಾವು ಉತ್ತರ ಭಾರತಕ್ಕೆ ಹೋದ್ರೆ ಜಗನ್ನಾಥ, ಪುರಿ, ಕೋನಾರ್ಕ ಕಡೆ ಹೋದ್ರೆ ಇದೇ ಶಿಖರ ಇರುತ್ತೆ ಆರ್ಯ. ಅದೇ ನಾವು ದಕ್ಷಿಣ ಭಾರತಕ್ಕೆ ಬಂದ್ರೆ ಸಂಗಮೇಶ್ವರ, ವಿರೂಪಾಕ್ಷ ಆ ಥರ ಬರುತ್ತೆ. ಅದು ದಕ್ಷಿಣ ಭಾರತ ದ್ರಾವಿಡ ಶೈಲಿ. ಆರ್ಯನ್ನು ದ್ರಾವಿಡಿಯನ್ನು ಎರಡು ಮಿಕ್ಸ್ ಮಾಡಿ ಈ ಕಡೆ ಲಾಸ್ಟ್ ಒಂದು ಮಲ್ಲಿಕಾರ್ಜುನ, ಅದಕ್ಕೆ ನಾವು ವೇಸರ ಅಂತ ಚಾಲುಕ್ಯ ಶೈಲಿ. ವೇಸರ, ಆರ್ಯನ್ನು, ದ್ರಾವಿಡಿಯನ್ನು, ವೇಸರ. ಈ ಮೂರ್ತಿಯಾದ ಶಿಖರ ಶೈಲಿ ಇದ್ದಕ್ಕಾಗಿ ಈ ಕಾಂಪ್ಲೆಕ್ಸ್ ಅನ್ನ ಯುನೆಸ್ಕೋದವರು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 2 ಮಾತ್ರ ವರ್ಲ್ಡ್ ಹೆರಿಟೇಜ್. ಒಂದು ಹಂಪೆ, ಇನ್ನೊಂದು ಪಟ್ಟದಕಲ್ಲು. ಒಟ್ಟು ಭಾರತದಲ್ಲಿ 28 ಇದೆ. ಅದರಲ್ಲಿ ಕರ್ನಾಟಕದ 2. ಮತ್ತು ಅಕೇಸರ ಐಹೊಳೆಗೆ ಅದು 5ನೇ ಶತಮಾನದ್ದು. ಅದು ಭಾರತದ ಶಿಲ್ಪಕಲೆಯ ತೊಟ್ಟಿಲು. ಇದು ಪಟ್ಟದಕಲ್ಲು ವಾಸ್ತುಶೈಲಿಯ ತವರೂರು. ಇಲ್ಲಿ ಶಿಖರ ಶೈಲಿ, ವಾಸ್ತುಶೈಲಿ ಎಲ್ಲ ಪರ್ಫೆಕ್ಟ್ ಇದೆ. ಅದೇ ಫಸ್ಟ್ ಒಂದು ಐಹೊಳೆ ಶಿಲ್ಪಕಲೆಯ ಪ್ರೈಮರಿ ಸ್ಕೂಲ್, ಪ್ರೈಮರಿ. ಬಾದಾಮಿ 6ನೇ ಶತಮಾನ ಹೈಸ್ಕೂಲ್ ಲೆವೆಲ್. ಇದು 7ನೇ ಶತಮಾನ ಕಾಲೇಜ್ ಲೆವೆಲ್. ಇಲ್ಲಿ ಪರಿಪೂರ್ಣವಾದ ಶಿಖರವನ್ನು ನೋಡೋಕ್ಕೆ ಅವಕಾಶ ಇದೆ. ಶಿಲ್ಪ ಶೈಲಿ ಎಲ್ಲ ಪರ್ಫೆಕ್ಟ್ ಇದೆ. ಈಗ ನಾವು ಒಂದೊಂದೇ ನೋಡ್ಕೊಂತ ಹೋಗ್ತೀವಿ ಸರ್. ಇದು ಕಾಡು ಸಿದ್ದೇಶ್ವರ ದೇವಸ್ಥಾನ ಮೊದಲನೇ ದೇವಾಲಯ. ಈ ದೇವಾಲಯಕ್ಕೆ 2 ಭಾಗ ಇದೆ, ಗರ್ಭಗುಡಿ ಅಂಡ್ ಸಭಾ ಮಂಟಪ ಅಂತ, ನವರಂಗ ಅಂತ ಹೇಳಿದಕ್ಕೆ. ಮತ್ತು ಆ ಕಲೆ ಬೇರೆ ಸರ್ ಶಿವಲಿಂಗು, ಅದು ಗ್ರೀನ್ ಗ್ರಾನೈಟ್. ಇದು ಮರಳುಶಿಲೆ, ಸ್ಯಾಂಡ್ ಸ್ಟೋನ್. ಇಲ್ಲಿ ಬೇರೆ ಬೇರೆ ಕಲ್ಲನ್ನು ಕೂಡ ಯೂಸ್ ಮಾಡಿದ್ದಾರೆ. ಇದು ಕಾಡು ಸಿದ್ದೇಶ್ವರ. ಮತ್ತು ಇಲ್ಲಿ ದ್ವಾರಪಾಲಕ ಹಾಳಾಗಿದೆ, ಭದ್ರ ಅಂಡ್ ವೀರಭದ್ರ. ವಿಷ್ಣು ದೇವಲಕರು ಜಯ ವಿಜಯ, ಶಿವ ದೇವಲಕರು ಬಂದ್ರೆ ಭದ್ರ ಅಂಡ್ ವೀರಭದ್ರ ಇರ್ತಾರೆ ದ್ವಾರಪಾಲಕರು. ಇದು ಚಿಕ್ಕ ದೇವಸ್ಥಾನ ಕಾಡು ಸಿದ್ದೇಶ್ವರ. ಗ್ರಾನೈಟ್ ಇಟ್ಟಿರೋದು ಅವಾಗಿನ ಸರ್ 7ನೇ ಶತಮಾನದ್ದೇ. ಹೌದು ಸರ್, ಹೌದು ಸರ್. ಎಲ್ಲಾ ದೇವಾಲಯದಲ್ಲಿ ಇದೆ. ಮತ್ತು ದೊಡ್ಡ ನಂದಿ ಕೂಡ ಇದೆ ಕಲ್ಲಿಂದ. ಅಂದ್ರೆ ಅದು ಬಾದಿನ ಬಾಳಿಕೆ ಬರ್ತದ. ಈ ಕಲ್ಲು ಯೂಸ್ ಮಾಡಿದ್ರೆ ದೊಡ್ಡ ಹಾಳಾಗುತ್ತೆ. ನಾವು ಅಭಿಷೇಕ ಮಾಡೋಕೆ ನೀರು ಹಾಕ್ತಿವಿ, ಹಾಲು ಹಾಕ್ತಿವಿ. ಅವ್ರ ವಿಚಾರ ಹಾಳಾಗುತ್ತೆ. ಅದಕ್ಕೆ ಅದನ್ನು ಬೇರೆ ಚೇಂಜ್ ಯೂಸ್ ಮಾಡಿದ್ರೆ ಏನಾಗುತ್ತೆ. ಹಾಲು ಹಾಕಿದ್ರು, ನೀರು ಹಾಕಿದ್ರು ಏನೋ ಸ್ವಲ್ಪ ಶೈನಿಂಗ್ ಬರುತ್ತೆ. ನಾವು ಯೂಸ್ ಮಾಡ್ದಂಗಿಲ್ಲ. ಎಲ್ಲ ದೇವರು ನೋಡಬಹುದು. ಇನ್ನೂ ದೊಡ್ಡದು ಇದೆ ಸರ್ ಆ ದೇವರದಲ್ಲಿ, ಸುಮಾರು 5 ಕೋಟಿನವರೆಗೆ ಇದೆ. ಇದು ಚಿಕ್ಕ ದೇವಸ್ಥಾನ ಕಾಡು ಸಿದ್ದೇಶ್ವರ. ಇದೇ ಜಾಗದಲ್ಲಿ ನಮಗೆ 2 ರೀತಿ ದೇವಾಲಯ ಕೂಡ ಸಿಗ್ತಾರೆ, ನಿರಾಂಧಾರ ದೇವಾಲಯಗಳು ಮತ್ತು ಸಾಂಧಾರ ದೇವಾಲಯಗಳು. ಕಾಡು ಸಿದ್ದೇಶ್ವರ, ಜಂಬುಲಿಂಗ, ಕಾಶೀಶ್ವರ, ಈ 3 ದೇವಸ್ಥಾನ ನಿರಾಂಧಾರ. ನಿರಾಂಧಾರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇಲ್ಲಿ ಗರ್ಭಗುಡಿ ಅಷ್ಟೇ ಇದೆ ಸರ್. ಅದು ಪರಿಕ್ರಮ ಇಲ್ಲ, ಪ್ರದಕ್ಷಿಣ ಪಥ ಇಲ್ಲ. ಇವು ನಿರಾಂಧಾರ, ಪರಿಕ್ರಮ ದೇವಾಲಯ ಸಾಂಧಾರ ಅಂತ. ಸಾಂಧಾರ ದೇವಾಲಯಗಳೇ ಬೇರೆ ಮತ್ತು ನಿರಾಂಧಾರ ದೇವಾಲಯಗಳೇ ಬೇರೆ ಸರ್. ಇದು 3ನೇದು ನಂದಿ ಮಂಟಪ ಕೂಡ ಸರ್. ಗರ್ಭಗುಡಿ, ಸಭಾ ಮಂಟಪ, ನಂದಿ ಮಂಟಪ. ಇದು ದಾಳಿಯಿಂದ ಭಿನ್ನಾಗಿದೆ. ನಂತರ ಮಳೆ ಗಾಳಿಗೆಲ್ಲ ಕರಗ್ತಾ ಇದೆ. ಮತ್ತು ನೀವು ಸರ್ ಡಾನ್ಸಿಂಗ್ ಶಿವ ಇದನ್ನಲ್ಲ, ಆ ಭಾಗಕ್ಕೆ ನಾವು ಶುಕನಾಸಿಕ ಅಂತ ಹೇಳ್ತೀವಿ ಸರ್. ಶುಕನಾಸಿಕ ಅಂತ ಯಾಕೆ ಹೇಳ್ತೀವಿ ಅಂದರೆ ಸಂಸ್ಕೃತ ಒಂದು ಅರ್ಥ ಸರ್. ಶುಕ ಅಂದರೆ ಗಿಣಿ, ನಾಸಿಕ ಅಂದರೆ ಮೂಗು. ಗಿಣಿಯ ಮೂಗಿನ ದೇವಾಲಯಕ್ಕೆ ಇರುತ್ತೆ. ಅಂದರೆ ಸಾಮಾನ್ಯ ಜನರ ಭವಿಷ್ಯನ ಗಿಳಿ ಹೇಳುತ್ತೆ. ಅದನ್ನು ದೇವಾಲಯಕ್ಕೆ ನಿರ್ಮಾಣ ಮಾಡಿದ್ರೆ ರಾಜ್ಯದ ಭವಿಷ್ಯ ಉಜ್ವಲ ಆಗ್ತಿತ್ತು ಅಂತ. ಯುದ್ಧಕ್ಕಿದ್ರೆ ಜಯಶಾಲೆ ಬರ್ತಿದ್ರು, ಮಳೆ ಬೆಳೆ ಚೆನ್ನಾಗಿ ಆಗ್ತಿತ್ತು ಅಂತ ಆ ಭಾಗ ಹಾಕಿದ್ದು ನಮ್ಮ ಶುಕನಾಸಿಕ. ಶಿಖರಣ ಬೇರೆ ಇರುತ್ತೆ, ಶುಕನಾಸಿಕ ಬೇರೆ ಇರುತ್ತೆ. ಆ ರೌಂಡ್ ಇದೆ ಸರ್, ಅದೇ ಭಾಗಕ್ಕೆ ಹೇಳೋದು ಶುಕನಾಸಿಕ, ಗಿಣಿಯ ಮೂಗು ಅಂತ. ಸಪರೇಟ್ ಆಗಿರ್ಬೇಕು. ದೇವಾಲಯಕ್ಕೆ ಇದೆ ನೋಡಿ ಸರ್, ಅದು ಚೆನ್ನಾಗಿ. ಶಿಖರಣ ಬೇರೆ ಇರುತ್ತೆ, ಶುಕನಾಸಿಕ ಡೌನ್ ಇದೆಲ್ಲ ಸ್ಲೋಪ್, ಅದೇ ಭಾಗಕ್ಕೆ ಶುಕನಾಸಿಕ. ಕೆಳಗಡೆ ಡೌನ್ ಸ್ಲೋಪ್ ಇದೆ ಅಲ್ಲ ಸರ್, ಅದೇ ಭಾಗಕ್ಕೆ ಶುಕನಾಸಿಕ. ಒಳ್ಳೇದು ಅಂತ ವಾಸ್ತು ಪ್ರಕಾರ ಸರ್. ನಮ್ಮ ಮನೆ ಕಟ್ತೀವಿ ಒಳ್ಳೇದಾಗಲಿ ಅಂತ. ಆ ಥರ ಅವರು ಇದನ್ನು ಕಟ್ಟಿ ಯುದ್ಧಕ್ಕೆ ಹೋದ್ರೆ ಜಯಶಾಲೆ ಬರ್ತಿದ್ರಂತೆ, ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ಅಂತ ಅದನ್ನು ಹಾಕ್ತಿದ್ದಾರೆ. ಇವತ್ತು ಸಾಮಾನ್ಯ ಜನರ ಭವಿಷ್ಯನ ಗಿಳಿ ಹೇಳುತ್ತೆ ಭವಿಷ್ಯ. ಅದನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತಿತ್ತು ಅನ್ನೋ ನಂಬಿಕೆಯಿಂದ ಹಾಕಿದ್ದಾರೆ ವಾಸ್ತು. ಮತ್ತಿದು ಬೆಳಗನಾಥರದು ಇದೆಲ್ಲ ಭಿನ್ನ ಆಗಿದೆ.
ಇವೆಲ್ಲ ದಾಳಿಯಿಂದ ಹೊಡೆದು ಹಾಕಿದ್ದಾರೆ. ಇದೇ ಬಿದ್ದ ಕಲ್ಲ ಅಲ್ಲಿ ಇಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ಸ್ ಅವರು. ಇವರು ಬೇರೆ ಬೇರೆ ರಾಜರು, ಸುಲ್ತಾನ್ ರಾಜರು ದಾಳಿ ಮಾಡಿದ್ರೆ ಇವೆಲ್ಲ ಹಾಳಾಗಿದೆ. ಮತ್ತೆ ಇನ್ನೊಂದು ವಿಷಯ ಸರ್ದು, ಇಲ್ಲಿ ವಾಸ್ತು ಪ್ರಕಾರ ನೋಡ್ತೀವಿ ದೇವಾಲಯಗಳು ಎಲ್ಲೇ ಹೋದ್ರೂ ಗರ್ಭಗುಡಿಯಲ್ಲಿ ಶಿವಲಿಂಗ ಇರುತ್ತೆ. ನಂದಿ ಮಾತ್ರ ಹೊರಗಡೆ ಇರ್ತಾರೆ ಔಟ್ ಸೈಡ್. ನಂದಿನ ಕೂಡ ಯಾಕೆ ಹೊರಗಡೆ ನಿರ್ಮಾಣ ಮಾಡ್ತಾರೆ ಅಂದ್ರೆ ಒಂದು ವಾಸ್ತು ಪ್ರಕಾರ ಒಂದು ಪುರಾಣ ಕಥೆ ಕೂಡ ಸರ್. ಶಿವ ಏನ್ ಮಾಡ್ತಾನೆ, ನಂದಿನ ಭೂಲೋಕಕ್ಕೆ ಕಳಿಸ್ತಾನೆ. ಈಗ ಹೋಗಪ್ಪ ಭೂಲೋಕದಲ್ಲಿ ಮಾನವರು ಇದ್ದಾರೆ, ಅವ್ರು ಯಾರು ನೋಡ್ಕೊಂಬ ಅಂತ. ಆ ನಂದಿ ಬರ್ತೆ ಭೂಲೋಕಕ್ಕೆ, ಮಾನವ್ರನ್ನೆಲ್ಲ ನೋಡುತ್ತೆ. ಮಾನವರು ಸುಖ ಇರ್ತಾರೆ, ಮಳೆ ಬೆಳೆ ಚೆನ್ನಾಗಿದೆ ಅಂತ ಶಿವ ಮುಂದೆ ರಿಪೋರ್ಟ್ ಮಾಡ್ತಾನೆ. ಆ ಶಿವ ಏನ್ ಮಾಡ್ತಾನೆ, ಮಾನವರು ಸುಖ ಇದ್ರೆ ಸುಮಾರು ಆಗ್ತಾರೆ, ಲೇಜಿ ಆಗ್ತಾರೆ. ಅವ್ರು ದಿನಾಲಿ ಮಾಡ್ಬೇಕು, ಒಂದೊತ್ತು ಊಟ ಮಾಡಬೇಕು, 3 ಹೊತ್ತು ನನ್ನ ಪೂಜೆ ಮಾಡ್ಬೇಕಂತ ನಂದಿ ಮುಂದೆ ಕಳಿಸಿರ್ತಾನೆ. ನಂದಿ ಹೇಳ್ಬೇಕಂತ ಅನ್ಕೊಂತ ಬರ್ತೆ, ಮರಿತೀನಿ ಅಂತ. ಒಂದೊತ್ತು ಊಟ 3 ಹೊತ್ತು ಪೂಜೆ, 1 ಹೊತ್ತು ಊಟ 3 ಹೊತ್ತು ಪೂಜೆ ಅಂತ ಮಧ್ಯದಲ್ಲಿ ನಾರ್ದ ಮಾತಾಡ್ತಾನೆ. ನಾರ್ದ ಅದು ಕನ್ಫ್ಯೂಸ್ ಮಾಡ್ಕೊಂಡು ರಿಪೀಟ್ ಬಂದು ಹೇಳ್ಬಿಡ್ತೆ ಮಾನವರಿಗೆ ಭೂಲೋಕದಲ್ಲಿ 1 ಹೊತ್ತು ಪೂಜೆ 3 ಹೊತ್ತು ಊಟ ಮಾಡಲು. ಅದೇ ರೀತಿ ಮಾಡ್ತಾ ಇದೀವಿ. ಇದನ್ನ ಕೇಳಿ ಶಿವ ಸಿಟ್ಟು ಬಂದು ಹೊರಗೆ ಹಾಕ್ತಾನೆ. ನಾ ಹೇಳಿದ್ದೆ, ನೀ ಮಾಡಿದ್ದೇನು, ನೀ ಮಾಡಿದ ತಪ್ಪಿಗೆ ನೀವು ಹೊರಗಿದ್ದನ್ನು ಕಾಯಬೇಕು. ಮತ್ತು ಮಾನವರಿಗೆ 3 ಹೊತ್ತು ಊಟ ಮಾಡೋಕೆ ಹೇಳಿ ಬಂದ ರೈತನು ನೀನೇ ಹೋಗಿ ದುಡ್ದಾಕಂತ ಕಳಿಸಿದ್ದಾನೆ. ಈಗ ರೈತರಿಗೆ ಎತ್ತಾಗಿ ದುಡಿತಾ ಇದೆ. ಈ ಥರ ಪುರಾಣ ಕಥೆ ಕೂಡ ಸಿಗುತ್ತೆ. ಮತ್ತೆ ಎಲ್ಲೇ ಹೋದ್ರೂ ಶಿವಲಿಂಗ ಇದೇ ಮಾಡಲ್ ಇರ್ತದೆ. ನಾವು ಇಲ್ಲಿ ಪಾಣಿಪೀಠ ಸರ್ ಹಾಳಾಗಿದೆ. ಎಲ್ಲೇ ಹೋದ್ರೂ ಶಿವಲಿಂಗ ಇದೇ ಮಾಡಲ್ ಮಾಡಿ ಪಾಣಿಪೀಠದಲ್ಲಿ ಹಾಕಿರ್ತಾರೆ. ಅದರಲ್ಲಿ ನಮಗೆ 3 ರೀತಿಯಾದ ಜಮಡಕಲ ಮೆಥಡ್ ಸಿಗುತ್ತೆ ಸರ್. ಮೊದಲ ಕೆಳಗೆ ಸ್ಕ್ವೇರ್ ಇದೆ. ಹೋಗಿ ಸರ್, ಸ್ಕ್ವೇರ್ ಇದೆ ಸರ್. ಬನ್ನಿ, ಇದು ಸ್ಕ್ವೇರ್ ಸರ್. ಫಸ್ಟ್ ಒಂದು ನಿಮಿಷ. ಫಸ್ಟ್ ಒಂದು ಸರ್ ಸ್ಕ್ವೇರ್, ಸೆಕೆಂಡ್ ಒಂದು ಆಕ್ಟಗನ್, ಥರ್ಡ್ ಒಂದು ಸಿಲಿಂಡ್ರಿಕಲ್ ಇರುತ್ತೆ. ಸ್ಕ್ವೇರ್ ಅಂದರೆ ಬ್ರಹ್ಮ ಸರ್, ಅದು. ಆಕ್ಟಗನ್ ಅಂದರೆ ವಿಷ್ಣು, ಸಿಲಿಂಡ್ರಿಕಲ್ ಅಂದರೆ ಶಿವ. ಬ್ರಹ್ಮ ವಿಷ್ಣು ಮಹೇಶ್ವರ, ಅದೇ ಸೃಷ್ಟಿ ಸ್ಥಿತಿ ಲಯ. ಮತ್ತು ಇನ್ನೊಂದು ಹೆಸರು ಇಂಗ್ಲೀಷ್ ಒಳಗೆ GOD ಗಾಡ್ ಅಂತ. GOD ಆ 3 ಅಕ್ಷರಗಳು ಈ 3 ಸ್ಟೆಪ್ ಸರ್. G ಅಂದರೆ ಜನರೇಟರ್ ಬ್ರಹ್ಮ ಸ್ಕ್ವೇರ್, O ಅಂದರೆ ಆಪರೇಟರ್ ವಿಷ್ಣು ಆಕ್ಟಗನ್, D ಅಂದರೆ ಡಿಸ್ಟ್ರಾಯರ್ ಶಿವ ಸಿಲಿಂಡ್ರಿಕಲ್, ಗಾಡ್ ಅಂತ ಹೇಳೋಕ್ಕೆ ಅವಕಾಶ ಇದೆ. ಜನರೇಟರ್ ಆಪರೇಟರ್ ಡಿಸ್ಟ್ರಾಯರ್ GOD. ಮತ್ತು ಇದು ಫಸ್ಟ್ ಒಂದು ಗರ್ಭಗುಡಿ ಸರ್. ಇದಕ್ಕೆ ಅಂತರಾಳ ಅಂತ ಹೇಳ್ತೀವಿ, ಪ್ರೇಯರ್ ಹಾಲ್. ನಾವು ನಿಂತು ಪ್ರಾರ್ಥನೆ ಮಾಡೋ ಜಾಗ ಅಂತರಾಳ, ಗರ್ಭಗುಡಿ, ಅಂತರಾಳ, ಪ್ರದಕ್ಷಿಣ ಪಥ ಇದೆ. ಇದೆಲ್ಲ ಮುಟ್ಬೋದು ಸರ್. ಇದೇ ಇಷ್ಟು ಕಲ್ಲು ಖಂಡಿತ ಸರ್. ಅವಾಗ ಯೂಸ್ ಮಾಡಿದ್ರು ತುಂಬ ಆಲ್ವೇಸ್ ಕೋಲ್ಡ್ ಇರುತ್ತೆ ಸರ್. ಇದು ಜಾಸ್ತಿ ನೀರಲ್ಲೇ ಇರುತ್ತೆ, ಆಲ್ವೇಸ್ ಕೋಲ್ಡ್ ಇರುತ್ತೆ. ಇದು ಸೇಮ್ ಇದೆ ಅಲ್ಲ, ಅದೇ ಒಂದೇ ಕಲ್ ಸರ್. ಎಲ್ಲ ಇದು ರಫ್ ಇದೆ, ಇದೆಲ್ಲ ವರ್ಕ್ ಮಾಡಿದ್ದಾರೆ. ಇದು ಸೇಮ್ ಇದೆ. ಇದು ಗುಜರಾತ್ ಇದೆ. ಇದೊಂದು ಪಿಲ್ಲರ್ ಮಾತ್ರ ಸಿಕ್ಕಿದೆ. ಇದನ್ನ ಡಿಪಾರ್ಟ್ಮೆಂಟ್ನವ್ರು ರಕ್ಷಣೆ ಮಾಡಿದ್ದಾರೆ. ಏನು ಪಿಲ್ಲರ್ ಇದೆ? ಇದು ಮಂಟಪದ ಭಾಗ ಸರ್. ಒಂದೇ ಒಂದು ಪಿಲ್ಲರ್. ಉಳಿದಿದ್ದೆಲ್ಲ ಆ ಕಡೆ ಇಟ್ಟಿದ್ದಾರೆ ನೋಡಿ ಸರ್. ಬಿದ್ದದ್ದು ಸೀಲಿಂಗ್ ಇಟ್ಟಿದ್ದಾರೆ, ಸೀಲಿಂಗ್ ಉಳಿದ ಪಿಲ್ಲರ್ ಅಲ್ಲಿ ಇಟ್ಟಿದ್ದಾರೆ. ಇದೇ ನಮಗೆ ಆಧಾರಗಳು. ಪಟ್ಟಾಭಿಷೇಕ ಮಾಡೋ ಜಾಗ ಪಟ್ಟದ ಕಲ್ಲ ಅಂತ ಹೇಳೋಕೆ ಆಧಾರ ಸರ್. ಮತ್ತು ಇಲ್ಲಿ ದೊಡ್ಡ ಶಾಸನ ಕೂಡ ಇತ್ತು ಸರ್, ಶಿಲಾಶಾಸನ. ಅಲ್ಲಿ ಒಳಗಡೆ ಇಟ್ಟಿದ್ದಾರೆ. ಅದೆಲ್ಲ ನಾವು ಅಧ್ಯಯನ ಮಾಡೋಕ್ಕೆ ಅವಕಾಶ ಇದೆ. ಇದರ ಮೂಲಕ ನಾವು ಇತಿಹಾಸ ಸ್ಟಡಿ ಮಾಡಬೇಕು ಸರ್. ಇದು ಸಂಗಮೇಶ್ವರ ದೇವಾಲಯ ಸರ್. ಸಂಗಮೇಶ್ವರ ಈ ದೇವಾಲಯವನ್ನು ವಿಜಯಾದಿತ್ಯ ರಾಜ ನಿರ್ಮಾಣ, ಚಾಲುಕ್ಯ ರಾಜ ವಿಜಯಾದಿತ್ಯ. ಈ ದೇವಾಲಯ ನಿರ್ಮಾಣವಾದ ಕಾಲ ಕ್ರಿಸ್ತಕ 690 ರಿಂದ 733. ಈ ಕಾಲ ಲೆಕ್ಕ ಹಾಕಿದರೆ 1400 ವರ್ಷ ಪ್ರಾಚೀನ ದೇವಸ್ಥಾನ. 7 ಹೆಸರು 5 ಮತ್ತು 6, ಬಾದಾಮಿ 6 ಮತ್ತು 7, ಪಟ್ಟದಕಲ್ಲು 7 ಮತ್ತು 8. 300 ವರ್ಷಗಳ ಕಾಲ ಚಾಲುಕ್ಯರು ಆಳ್ಕೆ ಮಾಡಿ ಇವೆಲ್ಲ ದೇವಾಲಯ ಕಟ್ಟಿದ್ದಾರೆ. ಮತ್ತು ಆಗಿನ ಕಾಲದಲ್ಲೂ ಕೂಡ ದಾನ ಕೊಡಿಸ್ತಾರೆ, ದಾನಿಗಳು, ಡೋನರ್ಸ್. ಅವ್ರ ಹೆಸರು ಸರ್ದು ಇದೇನು ಹೇಳುತ್ತೆ, ಸ್ವಸ್ತಿ ಶ್ರೀ ಬಿಜೇಶ್ವರ ನಾಟ್ಯ ದಾಸಿ ಚಲಬ್ಬೆಯ ಕಂಬ 3 ಅಂತ. ವಿಜಯಾದಿತ್ಯನ ಆಸ್ಥಾನಲ್ಲಿರ್ತಕ್ಕಂಥ ರಾಜ್ಯ ನರ್ತಕಿ, ಅವಳ ಹೆಸರು ಚಲಬ್ಬೆ. ಆ ಡಾನ್ಸರ್ ಏನು ಮಾಡಿದಾಳೆ, ಈ 3 ಕಂಬಕ್ಕೆ ಬೇಕಾದ ಹಣವನ್ನು ದಾನ ಕೊಟ್ಟಿದ್ದಾಳೆ ಅಂತ ಅವಳ ಹೆಸರು ಕೂಡ ಉಲ್ಲೇಖ ಆಗಿದೆ. ಇಲ್ಲೋ ಸರ್ ಅಲ್ಲೊಂದಿದೆ, ಅವಳು ಸ್ವಸ್ತಿ ಶ್ರೀ ಮೊನಮಾತೆ ಬೋಧಮ್ಮ ಅಂತ. ಅವಳು ವ್ಯಾಪಾರಸ್ಥಳು. ಆ ಮಹಿಳೆ ಏನು ಮಾಡಿದಾಳೆ, 51 ಬಂಗಾರದ ನಾಣ್ಯಗಳನ್ನು ದಾನ ಕೊಟ್ಟಿದ್ದಾಳೆ ಅಂತ. 51 ಬಂಗಾರದ ನಾಣ್ಯ ಕೊಟ್ಟವ್ರ ಹೆಸರು ಅಲ್ಲಿ ಬರೆದಿದ್ದಾರೆ. ಮತ್ತು ಶಿವಲಿಂಗ ಕಟ್ಟ ಹೆಸರು ಶಿವಲಿಂಗ, ನಂದಿ ಎಲ್ಲ ಹಾಳಾಗಿದೆ, ಅದಕ್ಕೆ ಪೂಜಾ ಕಾಲ. ಇದು ಸಿಂಪಲ್ ಟೆಂಪಲ್ ಸರ್. ಯಾರು ಕಟ್ ಮಾಡಿದ್ದು? ಸುಲ್ತಾನ್ ಸರ್, ಬೊಮ್ಮಡಿ ಸುಲ್ತಾನರು, ಬಿಜಾಪುರ ಸುಲ್ತಾನರು, ರಾಮನಿಜಾಮರು ಅವರಿಗೆಲ್ಲ ಬಂದು ಹಾಳು ಮಾಡಿದ್ದಾರೆ. 1565. ಹಂಪೆ ಹಳಸರ ಹಂಪೆ ಅದೇ ಸೇಮ್ ಟೈಮ್ ಇಲ್ಲಿ ಬಂದು ಹಾಳು ಮಾಡಿದ್ದಾರೆ. ಇದೆಲ್ಲ ಭಿನ್ನ ಹೆಸರು ಪೂಜಾ ಕಾಲ. ಮತ್ತು ಇದೆ ಸರ್ ನಮಗೆ ಆಧಾರ ಏನು ಕೊಡಿದಿರಲ್ಲ, ಅದೇ ಹೇಳ್ತೀವಿ ಸರ್. ಇದರಲ್ಲಿ ಎಲ್ಲ ವಿಷಯ ಇದೆ. ಇದರಲ್ಲಿ ನಾವು ನೋಡ್ತೀವಿ ಚಾಲುಕ್ಯ ರಾಜರಲ್ಲಿ ಶ್ರೇಷ್ಠ ಪರಾಕ್ರಮಿ ರಾಜ ಸೆಕೆಂಡ್ ಪುಲಿಕೇಶಿ ಅಂತ ಕೂಡ ನೋಡ್ತೀವಿ ಸರ್. ಪುಲಿಕೇಶಿ 2 ಇವನು ದಕ್ಷಿಣ ಪತೇಶ್ವರ. ಇವರ ಸೇಮ್ ಟೈಮ್ ಉತ್ತರ ಭಾರತದಲ್ಲಿ ಹರ್ಷವರ್ಧನ್ ಇರ್ತಾನೆ, ಅವನು ಉತ್ತರ ಪತೇಶ್ವರ. ಇಬ್ಬರಿಗೆ ಒಂದು ಟೈಮ್ ಯುದ್ಧ ಆಗುತ್ತೆ. ಎಲ್ಲಿ? ನರ್ಮದಾ ನದಿ ತೀರದಲ್ಲಿ. ಆ ಯುದ್ಧದಲ್ಲಿ ಅಣಿಕೇಶ್ ಗೆಲ್ತಾನೆ. ಗೆದ್ದುಬಿಟ್ಟು ಚಾಲುಕ್ಯರು ಏನು ಮಾಡ್ತಾರೆ, ಅಲ್ಲಿ ಇವರಿಗೆ ರಾಜ್ಯ ವಿಸ್ತಾರ ಮಾಡ್ತಾರೆ, ಇವತ್ತಿನ ಗುಜರಾತ್ವರಿಗೆ. ಈ ಟೋಟಲ್ ಸಾಮ್ರಾಜ್ಯಕ್ಕೆ ಇನ್ನೊಂದು ಹೆಸರು ಕುಂತಲ ದೇಶ ಅಂತ ಕೂಡ ಕರೀತಾರೆ ಸರ್. ಕುಂತಲ ದೇಶ. ಈ ಕುಂತಲ ದೇಶ ಹೇಗಿತ್ತಂದರೆ ಆಗಿನ ಶಿಲ್ಪಿಗಳು ಕೂಡ ವರ್ಣನೆ ಮಾಡಿದ್ದಾರೆ. ಇದು ಯಾವ ರೀತಿಯ ಸಂಪದ್ಭರಿತವಾಗಿತ್ತಂದರೆ ಒಂದು ಪದ್ಯದ ಮೂಲಕ ಹೇಳ್ತಾರೆ. ತ್ಯಂಕನ ದಿಕ್ಕನ ಕುಂತಲ ದೇಶದ
ಕುಂತಿಯ ಹಣಿಯ ಕುಂಕುಮದಂತೆ ಈ ಕುಂತಲ ದೇಶ ಲಕ್ಲಕ ಹೊಳೆಯುತ್ತಿತ್ತಂತೆ. ಅಂದ್ರೆ ಮುತ್ತು ರತ್ನ ಚಿನ್ನದಿಂದ ಸಂಪದ್ಭರಿತವಾಗಿತ್ತು. ಅಷ್ಟಲ್ಲದೆ ಈ ಪವಿತ್ರವಾದ ಸ್ಥಳದಲ್ಲಿ 98 ರಾಜರ ಪಟ್ಟಾಭಿಷೇಕ ಸರ್. ಚಾಲುಕ್ಯ ರಾಜರಷ್ಟಲ್ಲದೆ ಆಗಿನ ಸಾಮಂತ ರಾಜರು ಬಂದು ಪಟ್ಟಾಭಿಷೇಕ ಮಾಡ್ಕೊಂಡು ಹೋಗ್ತಿದ್ರು. ಯಾಕೆಂದ್ರೆ ಉತ್ತರವಾಗಿರ್ತಕ್ಕಂಥ ನದಿಯ ಪ್ರದೇಶ ಕಿಸ್ಸುವಳಲ್ ಪವಿತ್ರವಾಗಿತ್ತು ಸರ್. ಹೇಳಿದ್ರು ಸರ್ ಪ್ರಾಚೀನ ಹೆಸರು ಕಿಸ್ಸುಳಲು ರಕ್ತಪುರ ಅಂತ. ಹಾಗೆ ಯಾಕೆ ಕರಿತಿದ್ರು ಅಂದ್ರೆ ನಾವು ಸಂಸ್ಕೃತ ಒಂದು ಅರ್ಥ ನೋಡ್ತೀವಿ. ಕಿಸ್ಸು ಅಂದ್ರೆ ಕೆಂಪು ಸರ್, ರೆಡ್. ಒಳಲ್ ಅಂದ್ರೆ ಪಟ್ಟಣ ಪ್ರದೇಶ ಅಂದ್ರೆ ಕೆಂಪು ಪಟ್ಟಣ. ಯಾಕೆಂದ್ರೆ ಕಲ್ಲು ಮಣ್ಣು ಎಲ್ಲ ಕೆಂಪಾಗಿದೆ. ಈ ಕೆಂಪಾದ ಪ್ರದೇಶವನ್ನು ಕಿಸ್ಸುಳಲು ರಕ್ತಪುರ ಅಂತ ಕರಿತಿದ್ರು. ನಂತರ ರಾಜರಿಗೆ ಪಟ್ಟ ಕಟ್ಟುವ ಸ್ಥಳ ಪಟ್ಟದಕಲ್ಲು ಅಂತ ಇದರಲ್ಲಿ ಬರೆದಿದ್ದಾರೆ. ಇವೇ ನಮಗೆ ಆಧಾರ ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ಹೊರಗಡೆ ಇದ್ದದ್ದು ನಿಲ್ಲಿಸಿದ್ದಾರೆ. ಇವಾಗ ಅದು ಬೆದ್ದ ಇವರೆಲ್ಲ ಶಿವ ಇದನ್ನೇ ಪ್ರೇಯರ್ ಮಾಡ್ತಿದ್ದಾರೆ. ಆಕಳಿದೆ, ನಂದಿದೆ ಅಂತ ಸೇವರಲ್ಲಿ ಸರ್ ಶೈವ ಧರ್ಮದ ಒಂದು ಸಾಂಕೇತಿಕ ನಮ್ಮ ಶಿಲಾಶಾಸ್ತ್ರದಲ್ಲಿ ಸಿಗುತ್ತೆ. ಮತ್ತು ಮೇಲೆ ಸೂರ್ಯಚಂದ್ರರು ಕೂಡ ಇದ್ದಾರೆ. ಸೂರ್ಯಚಂದ್ರ ಇರುವವರೆಗೂ ಕೂಡ ಇದು ಶಾಶ್ವತ ಇರಬೇಕಂತ ಅದು ನೀತಿ ಹೇಳುತ್ತೆ. ಅಲ್ಲಿವರೆಗೆ ಶಾಶ್ವತ ಇದ್ದರೆ ನಮಗೆ ಇತಿಹಾಸ ಇದ್ದಂತೆ, ಇದು ಹಾಳಾದರೆ ನಮ್ಮ ಇತಿಹಾಸ ಹಾಳದಂತೆ ಅಂತ. ಚಾಲುಕ್ಯರ ಒಂದು ಇತಿಹಾಸ ಬರೆದಿದ್ದಾರಲ್ಲ. ಇವೆಲ್ಲ ಇದೆಯಲ್ಲ ಸರ್. ಇವೆಲ್ಲ ದೇವಾಲಯ ಮಾಡ್ಬೇಕಾರೆ ಈ ಥರ ಪ್ಲ್ಯಾನ್ ಮಾಡಿ ರಾಜ್ಯ ತೋರಿಸಿ ದೊಡ್ಡ ದೇವಾಲಯ ಕಟ್ತಿದ್ರು ಸರ್. ಇವೆಲ್ಲ ಪ್ಲ್ಯಾನಿಂಗ್ ಪ್ರೋಟೋಟೈಪ್. ನಂದಿ ಮಾಡಲು, ಗರ್ಭಗುಡಿ, ಸಭಾಮಂಟಪ, ಮುಖಮಂಟಪ ಇವೆಲ್ಲ ಮಾಡಲ್ ಕೂಡ ನಮ್ಗೆ ಸಿಗುತ್ತೆ. ಇದು ಸುಮಾರು ಇತ್ತು ಸರ್. ಇನ್ನೂ ದಾಳಿಂದ ಬೇರೆ ಹಾಳಾಗಿದೆ ಅಲ್ಲ ಸರ್, ಇಷ್ಟು ಉಳ್ಕೊಂಡಿದೆ. ಮತ್ತು ಅದು ಕೂಡ ಸರ್ ವಿಜಯ ಸ್ತಂಭ ಪಿಲ್ಲರು ಕಂಬದಿಯಲ್ಲ ಸರ್, ಅದರಲ್ಲಿ ಕೂಡ ಶಾಸನ ಇದೆ. ಅದು ಕೂಡ ಶಾಸನ ಏನು ಅಂತಂದರೆ ಚಾಲುಕ್ಯ ರಾಜರಲ್ಲಿ ಇನ್ನೊಬ್ಬ ಶ್ರೇಷ್ಠದ್ರು ಮತ್ತು ಪರಾಕ್ರಮ ರಾಜ ಸೆಕೆಂಡ್ ವಿಕ್ರಮಾದಿತ್ಯ, 2ನೇ ವಿಕ್ರಮಾದಿತ್ಯ. ಇವ್ರು ಏನು ಮಾಡ್ತಾರೆ, ಕಂಚಿಯ ಪಲ್ಲವರ ಮೇಲೆ 3 ಸಲ ಯುದ್ಧಕ್ಕೆ ಹೋಗ್ತಾರೆ. ಚಾಲುಕ್ಯರ ವೈರಿಗಳೇ ಪಲ್ಲವರು. ಅವ್ರು ಯುದ್ಧಕ್ಕೆ ಹೋದಾಗ 3 ಸಲ ಯುದ್ಧದಲ್ಲಿ ಗೆದ್ದು ಬರ್ತಾನೆ. ಯಾರು? ಸೆಕೆಂಡ್ ವಿಕ್ರಮಾದಿತ್ಯ. ಅವನು ಗೆದ್ದ ಬಂದ ನೆನಪಿಗಾಗಿ ಅವನ ಇಬ್ಬರು ಪಟ್ಟದ ರಾಣಿಯರು, ಇಬ್ಬರು ಹೆಂಡತಿಯರು ಅವನಿಗೆ. ಒಬ್ಬಳು ಲೋಕಮಾದೇವಿ, ಇನ್ನೊಬ್ಬಳು ತ್ರೈಲೋಕ್ಯಮಾದೇವಿ. ಹಿರಿಯ ರಾಣಿ ಲೋಕಮಾದೇವಿ ಈ ಪಕ್ಕದಲ್ಲಿ ನಿರ್ಮಾಣ ಮಾಡಿಸ್ತಾಳೆ. ಇನ್ನೊಬ್ಬಳು ಚಿಕ್ಕ ರಾಣಿ ತ್ರೈಲೋಕೇಶ್ವರಿ ಈ ಮಲ್ಕರೊಂದಲ್ಲಿ ನಿರ್ಮಾಣ ಮಾಡಿಸ್ತಾರೆ. ಅಂದ್ರೆ ಗಂಡ ಯುದ್ಧದಲ್ಲಿ ಗೆದ್ದ ಬಂದ ನೆನಪಿಗಾಗಿ ಇಬ್ಬರು ಹೆಂಡತಿಯರು 2 ದಿನಗಳಲ್ಲಿ ನಿರ್ಮಾಣ ಮಾಡ್ತಾರೆ. ಮತ್ತು 2 ದಿನ ಸೇಮ್ ಟೈಮ್ ಸೇಮ್ ಮಾಡಲ್. ಕ್ರಿಸ್ತಕ 730 745 ಬರೀ 12 ವರ್ಷದಲ್ಲಿ 2 ನಿರ್ಮಾಣ ಆಗುತ್ತೆ. ಮತ್ತು ಮಾಡಲ್ ಸೇಮ್ ಇದೆ. ಯಾಕೆಂದ್ರೆ ಇಬ್ಬರು ಅವಳಿ ಜವಳಿ ಸರ್, ಅವರು ಟ್ವಿನ್ ಸಿಸ್ಟರ್ಸ್. ಅದೆಲ್ಲ ಹಾಂ ಇದು ಅದರಲ್ಲೆಲ್ಲ ಬರುತ್ತಾರೆ. ಅದೇ ಸರ್ ಇದು ಗಂಡ ಬಿರುಂಡ ಸರ್, ವಿಂಡೋ ಡಿಸೈನ್ ಇದೆ ಸರ್. ಮೈಸೂರು ರಾಜ್ಯ ಲಾಂಛನ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಇಲಾಖೆ ಚಿಹ್ನೆ ಕೂಡ ಇದೆ. KSRTC, ಪೊಲೀಸ್ ಬೆಲ್ಟು ಎಲ್ಲ ಸರ್ ಗಂಡ ಬಿರುಂಡ. ಮತ್ತು ಈಗ ಸರ್ ಮಯೂರ ಬಂದ 2 ನವಿಲ್ ಇದೆ. ಮೊದಲು ಕೂಡ ದಂಡಕ ಇದೆ. ಇದು ಕೂಡ ಮೆಡಿಕಲ್ ಡಿಪಾರ್ಟ್ಮೆಂಟ್ ಸಿಂಬಲ್ ಹೋಲಿಕೆ ಆಗುತ್ತೆ. IMA ಸಿಂಬಲ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. 2 ಏನು ಸಿಂಬಲ್ ಅಂತ ಅದಕ್ಕೆ? IMA ಸಿಂಬಲ್ ಸರ್. ಮಯೂರ ಬಂದ ಅಂತ. ಮಯೂರ ಅಂದ್ರೆ ನವಿಲು. ಟೂಪಿಕ್ ಹಾಕಿದೆ, ಸೆಂಟರ್ ದಂಡಕ್ಕಿದೆ. ಅದೇ ಮೆಡಿಕಲ್ ಡಿಪಾರ್ಟ್ಮೆಂಟ್ ಸಿಂಬಲ್ ಸರ್. 2 ವಿಂಡೋ 2 ಎಂಬ್ಲೈಮ್ ಸಿಗುತ್ತೆ. ಇವೆಲ್ಲ ಇದು ಯಾರ್ದು ಸಿಂಬಲ್? ಇದು ಮೆಡಿಕಲ್ ಡಿಪಾರ್ಟ್ಮೆಂಟ್ IMA. ಹಿಂದಿನ ಕಾಲದಲ್ಲಿ ಯಾರು ಸಿಂಬಲ್ ಆಗಿಲ್ಲ ಸರ್. ಅದು ಮಯೂರ ಬಂದ ಅಷ್ಟೇ. ಅದನ್ನ ಇವತ್ತು ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಮೈಸೂರು ರಾಜ್ಯದ ಲಾಂಛನ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಇಲಾಖೆ. ಚಾಲುಕ್ಯರದ್ದು ಏನು ಲಾಂಛನ ಇದು? ಇವ್ರದ್ದು ವರ ಸರ್, ನೀವು ಹೇಳಿ ನೋಡ್ಬೋದಲ್ಲ, ವರ ಹಂದಿ, ವಿಷ್ಣು ಅವತಾರ ಹಂದಿ. ಅದನ್ನ ಅವರ ಯೂಸ್ ಮಾಡ್ಕೊಂತಾರೆ. ವರ ಮತ್ತು ಚಕ್ರ, ಶಂಖ ಅವೆಲ್ಲ ಚಾಲುಕ್ಯರ ಸಿಂಬಲ್. ಇಲ್ಲಿ ನಾವು ನೋಡೋಕೆ ಅವಕಾಶ. ಇದು ಪೂಜಾ ದೇವಾಲಯ ಸರ್, ಪರ್ಫೆಕ್ಟ್ ಟೆಂಪಲ್ ವಾಸ್ತು ಪ್ರಕಾರ. ಈ ದೇವಾಲಯಕ್ಕೆ 9 ಅಂಗಗಳಿದೆ, 9 ಅಂಗಗಳು. ಮೊದಲು ಸರ್ ಮಲಪ್ರಭಾ ನದಿ, ಮಹಾದ್ವಾರ, ಮಹಾನಂದಿ ಮಂಟಪ, ಮುಖಮಂಟಪ, ಒಳಗಡೆ ಸಭಾಮಂಟಪ, ಅಂತರಾಳ, ಗರ್ಭಗುಡಿ, ಪ್ರದಕ್ಷಿಣ ಪಥ, ತ್ರಿಕೂಟಾಲಯ. ಪರ್ಫೆಕ್ಟ್ ಟೆಂಪಲ್ ಸರ್, ವಾಸ್ತು ಪ್ರಕಾರ ಚೆನ್ನಾಗಿರೋದು ಇದು ಒಂದೇ, ಪೂಜೆ ಆಗೋದು ಇದು ಒಂದೇ. ಮತ್ತು ಈ ವಿಂಡೋ ಸರ್ ಇದು ಜಾಲಂಧ್ರ ಮಿರರ್ ಇಮೇಜ್ ಸರ್, ಸಿಮೆಟ್ರಿಕಲ್, ಫ್ರೀ ಹ್ಯಾಂಡ್ ಡಿಸೈನ್. ನಾವು ಡ್ರಾಯಿಂಗ್ ತೆಗಿತು ಸರ್ ಇವತ್ತು. ಫ್ರೀ ಹ್ಯಾಂಡ್ ಡಿಸೈನ್ ಡ್ರಾಯಿಂಗ್, ಫ್ರೀ ಹ್ಯಾಂಡ್ ಡಿಸೈನ್, ಸಿಮೆಟ್ರಿಕಲ್, ಸೇಮ್ ಟು ಸೇಮ್ ಮಿರರ್. ಮಿರರ್ ಇಮೇಜ್ ಅಂತ. ಮತ್ತಿದು ವಿಷ್ಣು 5ನೇ ಅವತಾರ ವಾಮನ ಅವತಾರ ಸರ್. ಇದು ವಿಷ್ಣು 10 ಅವತಾರಲ್ಲೇ 5ನೇ ಅವತಾರ ವಾಮನ ಅವತಾರ ಕೊಡ್ತಾರೆ. ತ್ರಿವಿಕ್ರಮ. ಇದು ಬಾದಾಮಿಯಲ್ಲಿ ದೊಡ್ಡ ಪ್ರಮಾಣ ಸಿಗುತ್ತೆ ನೋಡಲಿಕ್ಕೆ. ಇದೊಂದು ಅರ್ಧನಾರೀಶ್ವರ, ಹಾಫ್ ಆರ್ತಿ ಹಾಫ್ ಶಿವ, ಇವೆರಡು ರಿಪೀಟ್ ಇದೆ. ಮತ್ತು ಸರ್ ನಾಗಬಂಧ 2 ಹಾವುಗಳನ್ನು ಗಂಟು ಹಾಕಿದ್ದಾರೆ. ಹಾವಿನ ಹಿಡಿಯ ಸರ್ ಮೇಲ್ಗಡೆ ನಾಗಬಂಧ ಸರ್. ಇದಕ್ಕೆ ನಾವು ಪುರಾಣದ ಪ್ರಕಾರ ಸರ್ ಬ್ರಹ್ಮ ಗಂಟು ಸರ್, ಅದು ಬಿಡಿಸಲಾರ್ದ ಗಂಟು. ಸುಖ ಸಂಸಾರದ ಒಳಗುಟ್ಟು ಹೇಳಿ ಸರ್. ನಮ್ಮ ಸುಖ ಸಂಸಾರ ಚೆನ್ನಾಗಿ ನಡೀಬೇಕಾದ್ರೆ ಕಾಯ ವಾಚ ಮನಸ್ಸ ಪರಿಶುದ್ಧ ದಂಪತಿಗಳು ಭಾಳ ಬಂಗಾರ ಆಗುತ್ತಂತ ನೀತಿ ಹೇಳುತ್ತೆ. ಮತ್ತು ಮಹಿಳೆಯರಲ್ಲಿ 3 ದೇವತೆಗಳ ಗುಣಗಳು ಇರ್ಬೇಕು ಸರ್, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ. ಆ ಗುಣಗಳನ್ನು ಜೀವನದಲ್ಲಿ ಉಪಯೋಗ ಮಾಡ್ಕೊಂಡ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ನೀತಿ ಹೇಳುತ್ತೆ ಬ್ರಹ್ಮಗಂಟು. ಇಲ್ಲಿದೆ ನಾಗಬಂಧ ಅಂತ. ಚಪ್ಪಲ್ ಇಲ್ಲಿ ಬಿಡ್ತಾರೆ, ಪೂಜೆ ಆಗುತ್ತೆ ಸರ್. ಇಲ್ಲಿ ಕೂಡ ಹ್ಯಾಪಿ ಕಪಲ್ಸ್ ಇದ್ದಾರೆ. ಹ್ಯಾಪಿ ಕಪಲ್ಸ್ ಸರ್. ಇವರು ಶ್ರೀಮಂತರು ಸರ್, ರಿಚ್ ಕಪಲ್. ಇವರು ಬಡವರು ಸರ್, ಪುವರ್ ಕಪಲ್.
ಹೆಂಗ್ ಗೊತ್ತಾಗುತ್ತೆ? ನೋಡಿ ಇವರೆಲ್ಲ ಆಭರಣಗಳಿಗೆ ಬರ್ತಕ್ಕಂಥದ್ದು, ಇಲ್ಲೆಲ್ಲ ಕಾಟನ್ ಯೂಸ್ ಮಾಡ್ತಾರೆ. ನಾವು ಅದ್ರ ಮೇಲೆ ಅಳತೆ ಮಾಡ್ತೀವಿ ಸರ್. ಅವ್ರ ಪ್ರೀತಿ ಮತ್ತು ಭಕ್ತಿನ ಅಳತೆ ಮಾಡೋಕ್ಕಾಗಲ್ಲ. ಎಲ್ಲ ಹತ್ರ ಪ್ರೀತಿ ಭಕ್ತಿ ಅಷ್ಟೇ ಇರುತ್ತೆ, ಎಲ್ಲರೂ ಹ್ಯಾಪಿ ಇರ್ತಾರೆ. ಆದರೆ ಡಿಫ್ರೆಂಟ್ ಮಾತ್ರ ಡ್ರೆಸ್. ಇವರು ಪ್ರೀತಿ ಪಡಿಸ್ತಾರೆ, ಆದರೆ ಡಿಫ್ರೆಂಟ್ ಮಾತ್ರ ಡ್ರೆಸ್ ಸರ್. ನಾವು ಅದ್ರ ಮೇಲೆ ಅಳತೆ ಮಾಡ್ತೀವಿ ಡ್ರೆಸ್ ಮೇಲೆ. ಅದರ ಪ್ರೀತಿ ಮತ್ತು ಭಕ್ತಿನ ಅಳತೆ ಮಾಡೋಕ್ಕಾಗಲ್ಲ ಅಂತ. ಮತ್ತು ಇವ್ರು ದ್ವಾರ ಸರ್ ಚೆನ್ನಾಗಿರೋ ಭದ್ರಂಡಿ ಇರುತ್ತೆ, ಮತ್ತು ಮೇಲ್ಸ್ತರ ಸೂರ್ಯ ದೇವ ಸನ್ ಗಾಡ್ ಸೂರ್ಯದೇವ. ಇಲ್ಲಿ ಬೇರೆ ಬೇರೆ ಸನ್ನಿವೇಶ ಹೇಳ್ತಿರೋದು ಸೂರ್ಯನ ಹತ್ತಕ್ಕಂಥ 7 ಕುದುರೆಗಳು. ಈ ಕಡೆ 3 ಈ ಕಡೆ 3 ಮಧ್ಯೆ ಒಂದು ಸರ್. ಅದೇ 7 ಕುದುರೆಗಳು 7 ದಿನಗಳು ಸರ್. 7 ಡೇಸ್. ಕಾಮ್ಯದಲ್ಲಿ ಇರ್ತಕ್ಕಂಥ 7 ಬಣ್ಣಗಳು, ಸಂಗೀತದ ಸಪ್ತಸ್ವರಗಳು, ಸಪ್ತಪದಿ, ಸಪ್ತಸಾಗರ, ಸಪ್ತ ದೇವತೆ, ಸಪ್ತ ಋಷಿ, ಸಪ್ತ ಮಾತೃಕೆ ಎಲ್ಲ ಹಾಗೆ. ಸಪ್ತ ಮಾತೃಕೆ ಅಂದ್ರೆ ಅವ್ರ ದೇವತೆಗಳು ಉಪ ದೇವತೆಗಳು ಇರ್ತಾರೆ ಸರ್. ಆ ಮಾತೃಕೆಗಳು ಅಂತ ಇರ್ತಾರೆ. ಅಂದ್ರೆ ನಮ್ಮ ಪರಿವಾರ ದೇವತೆಗಳು ಅಂತ ಇರ್ತಾವಲ್ಲ, ಆ ಥರ ಮಾತೃಕೆಗಳು. ಅದೇ ಹೆಣ್ಣು ದೇವರು ಯಾವುದು ಚಪ್ಪಲ್ಗಳು. ಮತ್ತು ಅವನ ಸಾರಥಿ ಅರುಣ ಸರ್. ಅರುಣ ಸಾರಥಿ. ಈ ಕಡೆ ಇದ್ದವಳು ಉಷಾ, ಈ ಕಡೆ ಇದ್ದವಳು ಸಂಧ್ಯಾ. ಉಷಾ ಅಂದರೆ ಮುಂಜಾನೆ ಮಾರ್ನಿಂಗ್ ಆಯಿತು, ಸಂಧ್ಯಾ ಅಂದರೆ ಸಾಯಂಕಾಲ ಈವ್ನಿಂಗ್ ಆಯಿತು. ಅವರಿಬ್ಬರು ಸೂರ್ಯದೇವ ಹೆಂಡತಿರ್ತಾರೆ. ಉಷಾ ಸೂರ್ಯ ಹೆಂಡತಿ. ಸ್ವಾತಿ ಮತ್ತು ರೋಹಿಣಿ ಚಂದ್ರನಿ ಹೆಂಡತಿ. ಈ ಬ್ರಹ್ಮ ಮುಹೂರ್ತ ಎಲ್ಲ ಗೊತ್ತಾಗಲ್ಲ. ಬ್ರಹ್ಮ ಮುಹೂರ್ತ ಅಂತ ಮತ್ತು ಇದು ಶಾಸನ. ಈ ದೇವಾಲಯಗಳನ್ನು ಪ್ಲಾನ್ ಮಾಡಿ ಕೆತ್ತನೆ ಮಾಡಿದಂಥ ಶಿಲ್ಪಿಗಾರರು. ಇವತ್ತು ನಾವು ಇಂಜಿನಿಯರ್ ಅಂತ ಹೆಸರು, ಇವತ್ತು ಇವ್ರು ನಾವು ಸ್ಥಪತಿಗಳು ಅಂತ ಹೇಳ್ತೀವಿ. ಒಂದು ಸರ್ವಸಿದ್ಧಿ ಅನಿವಾರ್ಯತ ಆಚಾರ್ಯ ಗುಂಡ, ಅಚ್ಚಲನ್, ಆದಿತ್ಯ ಅಂತ. ಆದಿತ್ಯ ಅನ್ನೋದು ಅವಾಗಿಂದ ಬಳಕೆ ಆಗ್ತಾ ಇದೆ. ಮತ್ತು ಇವ್ರು ನಿಧಿ ಪಾಲಕರು ಸರ್. ಇವ್ರ ಕೈಲಿ ಕಮಲ ಇದೆ, ಕಮಲ ನಿಧಿ. ಅವ್ರ ಕೈಲಿ ಶಂಖ ಇದೆ, ಶಂಖ ನಿಧಿ ಅಂತ. ಕಮಲ ನಿಧಿ, ಶಂಖ ನಿಧಿ ಪಾಲಕ. ಮತ್ತು ಇಲ್ಲಿ ಸರ್ ಅಚ್ಚಲನ್ ಎಂಬುವನು ಶಿಲ್ಪಿಗಾರನು ಕೂಡ ಆಗಿದ್ದ ಮತ್ತು ಭರತನಾಟ್ಯ ತಜ್ಞವನಾಗಿದ್ದನಂತೆ. ಅಚ್ಚಲನ್ ಎಂಬುವನು ಭರತನಾಟ್ಯ ಆಡಿದರೆ ಮದವೇರಿದವನು ಕೂಡ ಭರತನಾಟ್ಯ ನೋಡಿ ಮೈಸೂರು ಡಾನ್ಸ್ ಮಾಡ್ತಿರ್ತಂತೆ. ಗ್ರೇಟ್ ಡಾನ್ಸರ್ ಇದ್ರೆ ಅಂತ ಅವ್ರ ಹೆಸರು ಇದೆ ಅಚ್ಚಲನ್. ಅವರ ಶಿಲ್ಪಿಗಾರ ವಿಚಾರಿಸಲ್ಲ. ಅವ್ರ ಹನುಮಂತರು ಈ ಸಮಯದಲ್ಲಿ ಇರೋದಿಲ್ಲ. ಈ ಕಥೆ ಕೆತ್ತಬೇಕಾದ್ರೆ ಅವರು ಅದನ್ನು ಹೋಲಿಕೆ ಕೊಡ್ತಾರೆ. ಹನುಮಂತ ಒಬ್ಬನೇ ಶಕ್ತಿವಂತ ಅನ್ನಲಿಕ್ಕೆ ಅದು ಒಂದು ಆಧಾರ. ಮತ್ತು ಇದು ಸರ್ದು ಇವತ್ತು ಲೇಡೀಸ್ ಮಾಡ್ತಾರೆ ಫ್ಯಾಷನ್. ಲೇಡೀಸ್ ಮಾಡೋ ಫ್ಯಾಷನ್ ಅನಿಸುತ್ತಲ್ಲ ಸರ್. ಇವತ್ತು 1400 ವರ್ಷ ಹಿಂದಿದ್ದಂಥ ಫ್ಯಾಷನ್ ರಿಪೀಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಸರ್, ವೆಂಟಿ ಬ್ಯಾಗ್ ಇದೆ. ವೆಂಟಿ ಬ್ಯಾಗ್, ಮಿಡಿ ಇದೆ, ಮಿನಿ ಸ್ಕರ್ಟ್, ಮಿಡಿ ಹೇರ್ ಸ್ಟೈಲ್ಸ್, ಬೇಬಿ ಕಟ್, ಬಾಬ್ ಕಟ್, ಪಂಕ್ ಕಟ್, ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಇರಲ್ಲ, ಸ್ವಿಮ್ಮಿಂಗ್ ಪೂಲ್ ಡ್ರೆಸ್, ಬಿಕ್ನಿ ಇದೆ, ಬಿಕ್ನಿ, ಓಲ್ಡ್ ಏಜ್ ಎಲ್ಲ ಎಲ್ಲ ಹಳೆದನ್ನೇ ರಿಪೀಟ್ ಮಾಡ್ತಾರೆ. ಕಪ್ಪಲ್ ಇದೆ, ಮಸ್ತ್ ಕನ್ಯೆ ಸರ್. ಮಸ್ತ್ ಕನ್ಯೆ ಮೀನು ಅಮೃತಕ್ಕೆ ಸಮುದ್ರ ಮಂತ್ರ ಮಾಡ್ಕೊತ್ತೆ ಸರ್. ಇಲ್ಲಿ ದೇವತೆ ಮತ್ತು ರಾಕ್ಷಸರು ಸಮುದ್ರ ಮಂತ್ರ ಮಾಡ್ತಿರ್ತಾರೆ. ಇದೇ ಸಮಯದಲ್ಲಿ ಅಷ್ಟ ಸಂಪತ್ತುಗಳು ಬರುತ್ತೆ, ಅಮೃತ ಬರುತ್ತೆ. ಅಮೃತನ ಕುಡಿ ದೇವತೆ ಮರಾದ್ರ ಅಂತ ಬರುತ್ತೆ ಸರ್. ಇದೇ ಸಮಯದಲ್ಲಿ ಕೂಡ ಶಿವನಿಗೆ ನೀಲಕಂಠ, ವಿಷಕಂಠ ಕೂಡ ಹೆಸರು ಬರುತ್ತೆ. ಇದು ಅಮೃತಕ್ಕೆ ಸಮುದ್ರ ಮಂತ್ರ ಮಾಡುತ್ತೆ. ಮತ್ತು ಇಲ್ಲೊಂದು ಟೆಕ್ನಿಕ್ಸ್ ಅದು ಸರ್. ಇಲ್ಲಿ 3 ಜನ ಇದ್ದಾರೆ ಸರ್ ಡಾನ್ಸರ್. 3 ಜನ ಸೇರಿದ್ರೆ ಮಾಡಿ ಟೋಟಲ್ 6 ಕಾಲು 6 ಕಾಣಬೇಕು. ಇಲ್ಲಿ ಎಷ್ಟಿದೆ? 4 ಇಲ್ಲಿ 2 ಇದೆ. 4 ಇದೆ. 2 ಕಾಲು 2 ಕೈ ಸರ್. ಒನ್ ಡಾನ್ಸಿಂಗ್, ಒನ್ ಡಾನ್ಸಿಂಗ್ ಸರ್. ಈ ಕಡೆಗೆ 2ನೇ ಡಾನ್ಸಿಂಗ್. ಓಕೆ ಸರ್. ನಾವು 3D ಫೋಟೋ ಸರ್. 3D ಇದನ್ನೇ ಚಾಪ್ ಮಾಡಿ ಕ್ಲಿಯರ್ ಆಯ್ತು ಸರ್. ಈ ಕಡೆ 1 ಡಾನ್ಸಿಂಗ್. 2 ಕಾಲು 2 ಕೈ 1 ಡಾನ್ಸಿಂಗ್. 2 ಕಾಲು 2 ಕೈ ಸೆಕೆಂಡ್ ಡಾನ್ಸಿಂಗ್. 2 3D ಪೋಸ್. ಈ ಕಡೆ 2 in 1. ಇಲ್ಲಿ 2 ಪ್ರಾಣಿ ಇದೆ, ಮುಖ ಒಂದೇ ಇದೆ. ಈ ಕಡೆಗೆ ಆನೆ ಕಾಣಿಸ್ತಾರೆ, ಆನೆ. ಈ ಕಡೆ ಎಲಿಫೆಂಟ್ ಮತ್ತು ನಂದಿ. ಈ ಕಡೆ ಆನೆ ಸರ್, ಆನೆ ನಂದಿ. ಇದು ನಂದಿ ಸರ್, ಎತ್ತು. ಈ ಕಡೆಗೆ ಆನೆ ಸರ್, ಎಲಿಫೆಂಟ್. 2 in 1 ಅಂತ ಈ ಥರ ನೋಡುತ್ತೆ. ಮತ್ತು ಇದು ಸರ್ ಮಹಾಭಾರತದಲ್ಲಿ ಬರ್ತಕ್ಕಂಥ ಕತೆ ಕಿರಾತರ್ಜುನಿಯ ಕಾಳಗ. ಇಲ್ಲೇನು ಸರ್ ಅಂದರೆ ಇದು ಅಪಸ್ವರ ರಾಕ್ಷಸ ನಂದಿ ರೂಪ ಪಡೆದಿರುತ್ತೆ. ಇದರ ಶಾಪ ವಿಮೋಚನೆ ಆಗಬೇಕಾದ್ರೆ ನರ ಮತ್ತು ಹರ ಒಂದೇ ಟೈಮ್ಗೆ ಬಾಣ ಪ್ರಮಾಣದ ಶಾಪ ವಿಮೋಚನೆ ಆಗ್ತಿರುತ್ತೆ. ನರ ಅಂದರೆ ಅರ್ಜುನ, ಹರ ಅಂದರೆ ಶಿವ. ಇವರಿಬ್ಬರು ಇಂದ್ರಗಿರ ಪರ್ವತದಲ್ಲಿ ತಪಸ್ಸು ಮಾಡ್ತಿರ್ತಾರೆ. ಆ ತಪಸ್ಸಿನ ಹಿಂದಿ ಭಂಗ ಮಾಡಿಬಿಡುತ್ತೆ. ಸಿಟ್ಟು ಬಂದು ಒಂದೇ ಟೈಮ್ಗೆ ಬಾಣ ಪ್ರಯೋಗ ಮಾಡ್ತಾನೆ. ಶಿವ ಹೇಳ್ತಾರೆ, ಮೊದಲು ನಾನು ಬಾಣ ಪ್ರಯೋಗ ಹಿಂದಿ ನನಗೆ ಅಂತಾನೆ, ಅರ್ಜುನ ನನಗೆ ಅಂತಾನೆ. ವಾದ ಮಾಡೋದು ಬೇಡ, 2 ಯುದ್ಧ ಮಾಡೋಣ. ಆ ಯುದ್ಧದಲ್ಲಿ ಯಾರಿಗೆ ಗೆದ್ದಿತಾರೆ ಹಿಂದಿಯನ್ನು ಪಡೆಯೋಣ ಅಂತ. ಇಲ್ಲಿ ಮೊದಲು ಮಾಡ್ತಾರೆ, ಬಿಲ್ ಯುದ್ಧ ಮಾಡ್ತಾರೆ ಶಿವ ಮತ್ತು ಅರ್ಜುನ.
ಇಲ್ಲಿ ಕೂಡ ಅರ್ಜುನ ಗೆಲ್ತಾನೆ, ಶಿವ ಸೋಲ್ತಾನೆ. ಮತ್ತು ಮಲ್ಲಿದ್ದ ಮಾಡ್ತಾರೆ ಕುಸ್ತಿಗಾರ, ಇಲ್ಲಿ ಕೂಡ ಅರ್ಜುನ ಗೆಲ್ತಾನೆ. ಇವನ ಸಾಹಸಿಕ ಮೆಚ್ಚಿಬಿಟ್ಟು ಶಿವ ಏನು ಮಾಡ್ತಾನೆ, ಪಾಶುಪಶಾಸ್ತ್ರ ದಯಪಾಲಿಸ್ತಾನೆ. ಇದು ಪಾಶುಪಶಾಸ್ತ್ರ ಕೊಡ್ತಕ್ಕಂಥ ಮಹಾಭಾರತ ಸನ್ನಿವೇಶ. ಅಲ್ಲ, ಇದು ಬಿಲ್ಲಿ ಯುದ್ಧದಲ್ಲಿ ಮತ್ತೆ ಮಲ್ಲ ಯುದ್ಧದಲ್ಲಿ ಶಿವ ಅರ್ಜುನ ಗೆಲ್ತಾನೆ. ಆದ್ರೆ ಬೇಕಂತ ಸೋಲ್ತಾನೆ ಶಿವ. ಬೇಕಂತ ಯಾಕೆ ಸೋಲ್ತಾನೆ ಅಂದ್ರೆ, ಅರ್ಜುನ 3 ಲೋಕದ ಗಂಡ, ಅವ ಏನು ಮಾತು ಕೊಟ್ಟಿರ್ತಾನೆ, ಯಾರಿಗೆ ಬೆನ್ನು ತೋರ್ಸಂಗಿಲ್ಲ ಅಂತ, ಅಂದ್ರೆ ಅಂಜು ಹುಡುಗೋದಿಲ್ಲ ಅಂತ ಅವ್ನ ವಿಚಾರ. ಅದನ್ನು ತಪ್ಪಾಗಿ ತಿಳ್ಕೊತಾಳೆ ಪಾರ್ವತಿ. ಅವ್ ಬೆನ್ನು ಯಾಕೆ ತೋರ್ಸಂಗಿಲ್ಲ, ಆ ಬೆನ್ನಲ್ಲಿ ಏನಿದೆ ನಾವು ನೋಡ್ಬೇಕಂತ ಆಸೆ ಪಡ್ತಾಳೆ. ಆ ಕುಸ್ತಿ ಕಾಲದಲ್ಲಿ ಬಿದ್ದಾಗ ಬೆನ್ನು ಕಾಣುತ್ತೆ, ನಾನು ನೋಡಿದೆ ಅಂತ ಸೊನ್ನೆ ಮಾಡ್ತಿದ್ದಾಳೆ. ಅವಳ ಆಸೆ ಕೂಡ ಇರುತ್ತೆ ಇಲ್ಲಿ ಪಾರ್ವತಿ. ಈ ಥರ ನಾವು ಇವೆಲ್ಲ ಹೋದ್ರೆ ಯುದ್ಧದ ಸನ್ನಿವೇಶ ಮಹಾಭಾರತ. ಇದು ಮಹಾಭಾರತದ್ದು ಪೂರ್ತಿ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಮಹಾಭಾರತ. ಮೇಲೆ ಸರ್ ಕೌರವರು ಪಾಂಡವರು ಪಗಡೆ ಆಟ ಆಡ್ತಿದ್ದಾರೆ. ಈ ಪಗಡಾಟದಲ್ಲಿ ಪಾಂಡವರು ಸೋತಾಗ ಇಲ್ಲಿ ದ್ರೌಪದಿ ವಸ್ತ್ರ ಹಾಕೊಂಡ್ರೆ ದುಶ್ಯಾಸನ, ಮತ್ತು ಇದು ಭೀಷ್ಮ ಪಿತಾಮಹ ಸರ್ ಶಿರಸೇನ ಬಾಣಾಸ ಕೈ ಎತ್ತಿದ್ದಾನೆ. ಇವರು ದ್ರೌಪದಿ ಸೀರೆ ಎಳಿತಿದ್ದಾನೆ, ವಸ್ತ್ರ ಹಾಕೊಂಡು ಮಾಡ್ತಾನೆ. ಮತ್ತು ಇಲ್ಲಿ ಭೀಷ್ಮ ಪಿತಾಮಹ ಸರ್ ಶಿರಸೇನ ಬಾಣಾಸ ಶರಪಂಚನ. ಇಲ್ಲಿ ಕೃಷ್ಣ ಅರ್ಜುನಿಗೆ ಗೀತೋಪದೇಶ ಮಾಡ್ತಿದ್ದಾನೆ. ಇಲ್ಲಿ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಿಗೆ ಕೂತಿದ್ದಾನೆ. ಇದು ಕೊನೆಗೆ ಭೀಮ ಮತ್ತು ದುರ್ಯೋಧನ ಗದಾಯುದ್ಧ ಕೂಡ. ಇದು ಮಹಾಭಾರತ. ಇದು ಬೇರೆ ಬೇರೆ ಯುದ್ಧದ ಸನ್ನಿವೇಶಗಳು ಅವೆಲ್ಲ ಆಗಿದೆ. ಕರ್ಣ ಮತ್ತು ಅರ್ಜುನ ಯುದ್ಧದ ಸನ್ನಿವೇಶಗಳು. ಕರ್ಣ ಸಾರಥಿ ಶಲ್ಯ ಇದ್ದಾನೆ, ಅರ್ಜುನ ಸಾರಥಿ ಕೃಷ್ಣ ಇದ್ದಾನೆ. ಇವೆಲ್ಲ ಬೇರೆ ಬೇರೆ ಯುದ್ಧದ ಸನ್ನಿವೇಶ. ಇದು ಸರ್ ಇದು ಜಂಬೂ ಕಚ್ಚಿದ ಉತ್ತರ ಕುಮಾರನ ಸ್ಟೋರಿ ಸರ್. ಅದು ಆಕಳನ್ನು ಕತ್ಕೊಂಡು ಹೋಗಿರ್ತಾರಲ್ಲ, ಜಂಬೂ ಕಚ್ಚಿದ ಉತ್ತರ ಕುಮಾರ್. ಮತ್ತು ಇಲ್ಲಿ ಸರ್ ಇವೆಲ್ಲ ಬೇರೆ ಬೇರೆ ಆರ್ಮಿ, ರಥದಳ, ಕಾಲ್ದಳ, ಗಜದಳ ಅಂತ ಬೇರೆ ಬೇರೆ ಸೈನಿಕ ಪದ್ಧತಿ ಕೂಡ ನೋಡ್ಬೋದು ಮಹಾಭಾರತ. ಮತ್ತು ಎಲ್ಲ ಕಾರ್ಮ್ ಸರ್. ಇದನ್ನು ಇವತ್ತು ಡೋರ್ ಡಿಸೈನ್, ಎಂಬ್ರಾಯ್ಡಿಂಗ್ ವರ್ಕ್, ಸೀರೆ ಬಾರ್ಡರ್ಸ್ ಎಲ್ಲ ಇದನ್ನೇ ಕಾಪ್ ಮಾಡ್ತಾರೆ. ಇದೆಲ್ಲ ಕಪ್ಪಲ್ಸ್ ಎಲ್ಲ ಹಿಂದ್ಗಡೆ ಅದೇ ಸ್ಟೋರಿ, ಅದೇ ಕಂಟಿನ್ಯೂ ಸ್ಟೋರಿ ಸರ್. ಇಲ್ಲೇ ನೋಡಿಲ್ಲ, ಆ ಕಡೆ ಕರ್ಕೊಂಡು ಹೋಗೋದು, ಇಲ್ಲ ಯುದ್ಧ ಮಾಡೋದು, ಅರ್ಜುನ ಮತ್ತು ಅವರು ಅದೇ ಸ್ಟೋರಿ. ಎಲ್ಲ ಕಂಟಿನ್ಯೂ ಸ್ಟೋರಿ ಸರ್. ಡೀಟೇಲಾಗಿ ಹೇಳಿ ಸರ್. ಇದು ಅದೇ ಅದೇ ಕಂಟಿನ್ಯೂ ಸ್ಟೋರಿ. ಮಹಾಭಾರತ ಯುದ್ಧದ ಸನ್ನಿವೇಶ. ಮತ್ತು ಇದು ರಾಮಾಯಣ ಕಂಟಿನ್ಯೂ, ರಾಮಾಯಣ ಸ್ಟೋರಿ. ಇಲ್ಲಿ ಸೀತಾ ಹೆಂಗೆ ಹೋಗ್ಬೇಕು, ಇಲ್ಲಿಂದ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗ್ಬೇಕಾ? ಹಿಂಗಿಂದ ಸರ್, ಹಿಂಗೆ ಕಂಟಿನ್ಯೂ ಇದೆ. ಓಕೆ, ಈ ಕಡೆಗೆ ಆ ಕಡೆ ಇಲ್ಲ ಸರ್, ಖಾಲಿ ಏನು ಖಾಲಿ ಇದೆ ಅಂದರೆ ನೋಡಿ ಸರ್, ಇದು 1-2 ಕಾರಣ ಹೇಳ್ತಾರೆ. ಆ ಸಮಯದಲ್ಲಿ ಯುದ್ಧ ಆಗಿರ್ಬೋದು, ಒಂದು ಇಲ್ಲದೆ ಹೋದರೆ ಒಟ್ಟು ದೇವಾಲಯ ಕಂಪ್ಲೀಟ್ ಮಾಡಬೇಕು. ಅವ್ರು ಎಷ್ಟು ಕೆತ್ತನೆ ಮಾಡಿರ್ತಾರೆ ಅಷ್ಟೇ ತಂದು ಜೋಡಣೆ ಮಾಡಿರ್ತಾರೆ. ಈ ಥರ ಕೂಡ ಒಂದಿಷ್ಟು ಬರೀ ಸ್ಕೆಚ್ ಹಾಕಿ ಬಿಟ್ಟಿದ್ದಾರೆ, ಅಪೂರ್ಣ ಆಗಿದೆ. 2 ಕಾರಣ ಹೇಳ್ಬೋದು. ಆ ದೇವಾಲಯ ಕಟ್ಟೋ ಸಮಯದಲ್ಲಿ ಯುದ್ಧ ಆಗಿರ್ಬೋದು, ಯುದ್ಧ ಆದಾಗ ಶಿಲ್ಪಿಗಾರ ಏನೋ ಆಗಿರ್ಬೋದು. ಅದೇ ಹೋದರೆ ಒಂದೊಂದು ಭಾಗವನ್ನು ಟೆಂಡರ್ ಕೊಟ್ಟಿರ್ತಾರೆ, ಬಟ್ ದೇವಾಲಯ ಒಂದೇ ಸಮಯದಲ್ಲಿ ಕಂಪ್ಲೀಟ್ ಮಾಡಬೇಕು. ಹಾಗೆ ಹಂಗೆ ಕೆತ್ತನೆ ಮಾಡ್ತಾರೆ, ಹಂಗೆ ತಂದು ಜೋಡಣೆ ಮಾಡಿರ್ತಾರೆ. 2 ಕಾರಣ. ಮತ್ತು ಇದು ಸೀತಾ, ರಾಮ, ಲಕ್ಷ್ಮಣ ಇದ್ದಾರೆ. ಇವರು ವನವಾಸಕ್ಕೆ ಹೋದಾಗ ಶೂರ್ಪಣಿಕೆ ಸುಂದರವಾದ ಮಹಿಳೆಗೆ ಬಂದು ಲಕ್ಷ್ಮಿಗೆ ಮದುವೆ ಆಗುತ್ತಾಳೆ. ಲಕ್ಷ್ಮಿಗೆ ಗೊತ್ತಾಗುತ್ತೆ ರಾಕ್ಷಸನದ ಅಷ್ಟು ಬಂದೇ ಮಾಡ್ತಾನೆ, ಮೂಗನ್ನೇ ಕೊಯ್ದು ಬಿಡ್ತಾನೆ. ಮೂಗು ಕೊಯ್ದಾಗ ಅಳುತ್ತಾ ಹೋಗಿ ಅವ್ರ ಅಣ್ಣನಾದ ರಾವಣ ಬಿಚ್ಚಾಡಿ ಹೇಳ್ತಾಳೆ. ರಾವಣ ತನ್ನ ಸೈನ್ಯಕ್ಕೆ ಯುದ್ಧ ಮಾಡಿಸ್ತಾನೆ. ಯುದ್ಧದಲ್ಲಿ ಇವ್ರ ಸೈನ್ಯಕ್ಕೆ ಸೋಲಾಗುತ್ತೆ. ಆ ಸೋಲಿನ ಸೀಡೆಗೆ ಸೀತನ ಕಿಡ್ನಾಪ್ ಮಾಡ್ಬೇಕಂತೇಳಿ ಮಾರೀಚ್ ಮುಂದಿರ್ತಾರೆ. ಮಾರಿ ತಪಸ್ ಮಾಡಿ ಬಂಗಾರದ ಜಿಂಕೆ ಹಾಕ್ತಾನೆ. ಅದು ಮೇಯ್ತ ಸೀತೆ ಹತ್ರ ಬರುತ್ತೆ, ನೋಡ್ತಾ ಚೆನ್ನಾಗಿದೆ ತಂದುಕೊಡು ಅಂತ. ರಾಮಕೊಂಬರ್ಲು ಹೋಗ್ತಾನೆ, ಅದು ಮಾಯಜಿಂಕೇಶ್ ಬಿದ್ದರೆ ಓಡಿ ಹೋಗುತ್ತೆ. ಆಗ ಬಾಣ ಪ್ರಯೋಗ ಮಾಡ್ತಾನೆ. ಆ ಬಾಣ ನಾಟಿ ಮರಣ ಹೊಂದ ಮೇಲೆ ರಾಕ್ಷಸ ನಿಜರೂಪತ ಆಗುತ್ತೆ. ನಿಜರೂಪತ ಆಗ್ಬಿಟ್ಟು ಏನು ಮಾಡುತ್ತೆ, ರಾಮನ ಧ್ವನಿ ಮಾಡಿ ಕೂಗುತ್ತೆ, ಆಹಾ ಸೀತೆ ಹಾ ಲಕ್ಷ್ಮಣ ಅಂತ. ಆ ಕೂಗನ ಸೀತೆ ತಪ್ಪಾಗಿ ತಿಳ್ಕೊಂತಾಳೆ. ಅಯ್ಯೋ ರಾಮ ಯಾವುದೋ ಅಪಲಿಸ್ಕೊಂಡಿದ್ದಾನೆ, ನೀನು ಹೋಗಿ ಅವನನ್ನು ಕಾಪಾಡಬೇಕಂತ. ಲಕ್ಷ್ಮಣ ಹೋಗ್ಬೇಕು ಏನು ಮಾಡ್ತಾನೆ, ಲಕ್ಷ್ಮಣ ರೇಖೆಯಾಗಿ ಸೀತೆ ಬಳಿ ಬಿಟ್ಟು ಹೋಗ್ತಾನೆ. ಇದೇ ಸಮಯ ಮಾಡ್ಕೊಂಡು ಇವನು ಬರ್ತಾನೆ ರಾವಣ ಭಿಕ್ಷೆಗೆ. ಇವನಿಗೆ ಭಿಕ್ಷೆ ಹಾಕಲು ರೇಖೆ ದಾಟಿ ಹೊರಗಡೆ ಬಂದಾಗ ಸೀತೆನ ಪುಷ್ ಮಾಡೋದಲ್ಲ ಅಪ್ಸ್ಕೊಂಡು ಹೋಗ್ತಿರ್ತಾನೆ. ಆ ಜಟಾ ಪಕ್ಷಿ ತಡೆಯುತ್ತೆ, ರೇಖೆನ ಕಟ್ ಮಾಡಿ ಸೀತೆನ ಅಪ್ಸ್ಕೊಂಡು ಹೋಗ್ತಾನೆ. ಅಪ್ಪರ್ಸ್ಕೊಂಡು ಹೋಗಿರ್ತಾರೆ, ಅಲ್ಲಿ ಅಶೋಕಣದಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಮುಂದುವರೆದ ಮಾಡ್ತಾರೆ ಅಶೋಕಣದ ಸನ್ನಿವೇಶ. ಇಲ್ಲ ಸರ್, ಅಶೋಕಣದಲ್ಲಿ ತಂದಿಟ್ಟಿರ್ತಾನೆ. ಓಕೆ ಸರ್, ಅಶೋಕಣದಲ್ಲಿ. ಆಗ ಅವರು ಹುಡುಕ ಬಂದಾಗ ಈ ಜಟಾಯು ಕಟ್ ಮಾಡಿರ್ತಾರಲ್ಲ ಸರ್, ರೆಕ್ಕೆ ಕಟ್ ಮಾಡಿದಾಗ ರಾಮ ಮತ್ತು ಲಕ್ಷ್ಮಣ ಬರೋವರೆಗೆ ಮರಣವನ್ನು ಹಿಡಿದಿಟ್ಕೊಂಡಿರುತ್ತೆ. ಅವರಿಗೆ ಸುದ್ದಿ ಹೇಳುತ್ತೆ ಈ ಕಡೆ ಅಶೋಕಣದಲ್ಲಿ ಹೋಗಿದ್ದಾರೆ ಅಂತ. ಆಗ ಅಶೋಕಣಕ್ಕೆ ಹನುಮಂತ ಬರ್ತಾನೆ. ಹನುಮಂತ ಇಲ್ಲಿ ಬಂದು ಭೇಟಿ ಆಗ್ತಿರ್ತಾನೆ ಸರ್. ಇಲ್ಲಿ ಸಮುದ್ರವನ್ನು ಹಾರಿಬಿಟ್ಟು ಹನುಮಂತ ಅಶೋಕಣಕ್ಕೆ ಬಂದಿರ್ತಾನೆ. ಹನುಮಂತ ಬಂದು ಸೀತೆನ ಭೇಟಿ ಆಗ್ತಾನೆ. ಭೇಟಿಯಾಗಿ ಅವ್ರು ಬರ್ಬೇಕಾದ್ರೆ ಹಾಗೆ ಬರೋದಿಲ್ಲ, ಈ ಅಶೋಕನೆಲ್ಲ ಹಾಳು ಮಾಡಿಬಿಡ್ತಾನೆ. ಅಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ, ನಾವು ಯಾವ ರೀತಿ ಅವನ್ನ ಸೀತೆನ ಹಾಳಿ ತರಬೇಕಂತೇಳಿ ಮೀಟಿಂಗ್ ಮಾಡ್ತಿರ್ತಾರೆ. ಮತ್ತು ಈಗ ಅಶೋಕನವನ್ನು ಹಾಳು ಮಾಡಿದಾಗ ಇಂದ್ರಜಿತ್ತು ಅವನನ್ನು ಯುದ್ಧ ಮಾಡಿ ಬಂಧಿಸಿ ತರ್ತಾನೆ ಸರ್. ಇಂದ್ರಜಿತ್ತು ಯುದ್ಧ ಮಾಡಿ ಅವನನ್ನು ಬಂಧಿಸ್ತಿರ್ತಾನೆ ಹನುಮಂತನನ್ನು. ಬಂಧಿಸ್ತಾನೆ ಇಂದ್ರಜಿತ್ತು, ಯುದ್ಧ ಮಾಡ್ತಾನೆ. ಅವ್ರು ಬೇಕಾದ್ರೆ ಸೋಲ್ತಾನೆ ಹನುಮಂತ. ಸೋತ ಒಳಗಡೆ ಹೋಗ್ಬೇಕಾಗಿರ್ತೈತಲ್ಲ, ಸೋತ ಒಳಗಡೆ ಹೋಗಿ ಕರ್ಕೊಂಡು ಹೋಗ್ತಾರೆ ಅರಮನೆಯಲ್ಲಿ. ಇಲ್ಲಿ ರಾವಣ ಸಿಂಹಾಸನದ ಮೇಲೆ ಕೂತಿರ್ತಾನೆ.
ಇವನು ರಾಮನ ಭಕ್ತ. ನಾನು ನೆಲದ ಮೇಲೆ ಕುಳಿತರೆ ರಾಮನಿಗೆ ಅಪಮಾನ ಆಗ್ತದೆ ಅಂತ ಏನು ಮಾಡ್ತಾನೆ, ತನ್ನ ಬಾಲನ್ನು ಸುತ್ತಾನೆ, ಉದ್ದು ಮಾಡಿ ಸುತ್ತಿ ಇವನ ಕೆಲ ಮೇಲೆ ಕೂತ್ಕೋತಾನೆ. ಇವ್ನು ಸಿಟ್ಟು ಬಂದು ಇವನು ಬಾಲಕ್ಕೆ ಬೆಂಕಿ ಹಚ್ಚಿಸ್ತಾನೆ. ಇದು ರಾಮ ಬೆಂಕಿ ಹಚ್ಚಿದಾಗ ಈಗ ಅಶೋಕನೆಲ್ಲ ಇದು ಲಂಕಾವನ್ನೆಲ್ಲ ದಹನ ಮಾಡ್ತಾನೆ ಹನುಮಂತ. ಈ ಲಂಕಾದಹನ ಆಗೋದನ್ನ ನೋಡಲಾರದೆ ರಾಕ್ಷಸರು ಕಣ್ಣು ಮುಚ್ಕೊಂಡು ಅಳ್ತಾ ಇದ್ದಾರೆ. ಅಯ್ಯೋ ನಮ್ಮ ಸಾಮ್ರಾಜ್ಯ ಸುಟ್ಟು ಹೋಯ್ತು ಅಂತ ಅಳ್ತಾ ಇದ್ದಾರೆ. ಲಂಕಾದಹನ ಕೂಡ ಆಗುತ್ತೆ. ರಾಮಾಯಣ ಎಂಟು, ಮಹಾಭಾರತ ರಾಮಾಯಣ ಕಂಪ್ಲೀಟ್. ಈ ಕಡೆ ಮೇಲೆ ಹೌದು ವಾಲಿಸುಗ್ರಹ ಇದೆ ಸರ್. ಇಲ್ಲ ಇದು ವಾಲಿಸುಗ್ರಹ ಇದೆ ಸರ್. ಇವೆಲ್ಲ ಸಮುದ್ರ ಹಾರಿ ಬರುತ್ತೆ ಹನುಮಂತ ಇಲ್ಲಿ ಅಶೋಕಣಕ್ಕೆ. ಒಂದಿಷ್ಟು ರಿಪೀಟ್ ಕಂಟಿನ್ಯೂ ಸ್ಟೋರಿಗೆ ಇದು ಲಿಂಕ್ ಕೊಡ್ತಾರೆ. ಪಂಚಪಾಂಡವ ಸರ್. ಭೀಮ ಇದ್ದಾನೆ, ಭೀಮನ ಗದೆ ಇದೆ, ಕೃಷ್ಣ, ಧರ್ಮರಾಯ, ಅರ್ಜುನ, ನಕುಲ, ಸಹದೇವ. ಅಂದರೆ ಕುರುಕ್ಷೇತ್ರ ಯುದ್ಧನ ಯಾವ ರೀತಿ ಮಾಡ್ಕೊಂತ ಪ್ಲ್ಯಾನ್ ಮಾಡ್ತಾರೆ. ಇದು ಪಂಚಪಾಂಡವರ ಸನ್ನಿವೇಶ ನಮ್ಗೆ ಸಿಗುತ್ತೆ. ಇದು ಒಂದು. ಮತ್ತು ಅಗಲಿಸ್ತಾರೆ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ. ಚತುರ್ಮುಖ ಬ್ರಹ್ಮ ಸರ್. ಫಸ್ಟ್ ಆ ಕಡೆ ವಿಷ್ಣು ಇದ್ದಾನೆ, ಶಂಖ ಇದೆ, ಚಕ್ರ ಇದೆ, ಶಿವ ಆ್ಯಂಡ್ ಪಾರ್ವತಿ. ಇಲ್ಲಿ ಆತ್ಮಲಿಂಗ ಪೂಜೆ ಮಾಡ್ತಿದ್ದಾನೆ ಶಿವ. ಆತ್ಮಲಿಂಗ ಕೂಡ ಇದೆ. ಶಿವನ ಪೂಜೆ ಮಾಡ್ತಾರೆ. ಹೌದು ಸರ್, ಆತ್ಮಲಿಂಗ ಅದು ಪೂಜೆ ಮಾಡ್ತಿರ್ತಾನೆ. ಅದೇ ಸೃಷ್ಟಿ, ಸ್ಥಿತಿ, ಲಯ, ತೊಗೊಂಡು ಹೋಗಿರ್ತಾನೆ ಸರ್. ಅದೇ ಗೋಕರ್ಣದಲ್ಲಿ ಇದೆ ಅಂತ ಪುರಾಣದಲ್ಲಿ ನೋಡ್ತೀವಲ್ಲ, ಅದೇ ಗೋಕರ್ಣ. ಮತ್ತು ಇಲ್ಲಿ ಬಲಮೂರು ಗಣೇಶ ಕೂಡ ಸರ್, ಸಿದ್ಧಿವಿನಾಯಕ. ನಾವಿತ್ತೆಲ್ಲ ಪೂಜೆ ಮಾಡ್ತಾರೆ 2-3 ಗಣೇಶನ ಮಾತ್ರ. ಇಲ್ಲಿ ಬಲಗಡೆ ಇದೆ. ನಾವು ಚಾಚು ತಪ್ಪದೆ ಪೂಜೆ ಮಾಡಿದ್ರೆ ಕೇಳಿದ ವರ ಸಿಗುತ್ತೆ. ಪೂಜಾ ವಿಧಾನ ತಪ್ಪಿದ್ರೆ ಅಪಾಯ ಸರ್. ಪೂಜಾ ವಿಧಾನ ತಪ್ಪಿದ್ರೆ ಅಪಾಯ ಅಂತ. ಅಂದರೆ ಕಠೋರವಾಗಿರುತ್ತೆ ಈ ವಿಧಾನ. ಅದನ್ನು ಪಾಲನೆ ಮಾಡೋಕ್ಕಾಗಲ್ಲ ಅಂತೇಳಿ ಸಾಮಾನ್ಯ ಜನರು ಈ ದೇವ್ರ ಪೂಜೆಗೆ ಭಯಪಡ್ತಾರೆ. ಬಲಗಡೆ ಇದೆ ಶಿವಪಾರ್ಥರು ಇದ್ದಾರೆ. ದೇವಾಳು ದೇವತೆ ಹೂಮಾಲೆ ತಂದು ಪೂಜೆ ಮಾಡ್ತಿದ್ದಾರೆ. ಇದು ಸಿಗೋದು ಅಪರೂಪ ಸರ್. ಇದೊಂದು ಕೈಲಾಸ ಸನ್ನಿವೇಶ. ನಾವೆಲ್ಲ ಮಾಡೋದು 2-3 ಎಡಗಡೆ ಕೃಷ್ಣ. ಇದು ಬಲಗಡೆ ಇದೆ ಸಿದ್ಧಿವಿನಾಯಕ ಅಂತ. ಪೂಜೆ ಮಾಡೋ ತಪ್ಪು ವಿಧಾನ ಕಷ್ಟ ಅಂತ, ಅಪಾಯ ಅಂತ. ಮತ್ತು ಬೇರೆ ಸರ್ ಆನೆ ಯುದ್ಧ ಮಾಡ್ತಾ ಇದೆ ಅಂದರೆ ಯುದ್ಧ ನೀತಿ ಗೊತ್ತಾಗುತ್ತೆ. ಅಂದರೆ ಚಾಲುಕ್ಯರ ಪ್ರಾಣಿ ಕೂಡ ತರಬೇತಿ ಕೊಡ್ತಿದ್ರು ಶತ್ರುಗಳು ಯಾರೋದಕ್ಕೆ. ಅದೆಲ್ಲ ನಮಗೆ ಸಿಗುತ್ತೆ ಯುದ್ಧ ನೀತಿ. ಅದಕ್ಕೆ 300 ವರ್ಷಗಳ ಕಾಲ ಆಳ್ಕೊಂತ ಚಾಲುಕ್ಯರು. ಮತ್ತು ಇವ್ರು ಸರ್ ರಾಜರು ಮತ್ತು ಋಷಿಗಳ ಹತ್ರ ಅನ್ಯೋನ್ಯವಾದ ಸಂಬಂಧ ಇತ್ತಂತೆ. ಯಾರಿಗೆ? ರಾಜರು ಮತ್ತು ಋಷಿಗಳಿಗೆ. ಯಾರ ಹತ್ರ? ಋಷಿಮುನಿಗಳ ಹತ್ರ. ಏನೇ ಸಮಸ್ಯೆ ಬಂದರೆ ರಾಜರು ಋಷಿ ಹತ್ತಿರ ಹೋಗಿ ಪರಿಹಾರ ಕಂಡ್ಕೊಂಡು ಬರ್ತಿದ್ರಂತೆ, ಸಜೆಷನ್ಸ್. ಇವತ್ತಿನ ರಾಜಕೀಯ ವ್ಯಕ್ತಿಗಳು ಹೋಗ್ತಾರೆ, ಮಠಾಧೀಶರ ಹತ್ರ ಹೋಗ್ತಾರೆ. ಮಠಾಧೀಶರ ರಾಜಕೀಯ, ರಾಜ ಋಷಿಮುನಿಗಳು ಒಂದು ಸಂಬಂಧ. ಮತ್ತು ಈ ಕಡೆ ಸರ್ ಆಯುರ್ವೇದಿಕ್ ಮೆಡಿಸಿನ್ ಸರ್. ಇದು ಇಲ್ಲಿ ಗಿಡಮೂಲಿಕೆ ತಂದು ಔಷಧಿ ತಯಾರು ಮಾಡ್ತಿದ್ದಾರೆ. ಯಾರಿಗಿದು? ಇದು ರಾಣಿಗೆ ಮಸಾಜ್ ಮಾಡ್ತಿದ್ದಾರೆ ಸರ್, ಕಾಲು ಹೆಚ್ಚಿ. ಇದು ಬೀಸಣಿಕೆ ಮತ್ತು ಚಾಮರದಿಂದ ರಾಣಿ ಆರೈಕೆ ಮಾಡ್ತಿದ್ದಾರೆ. ಇದಕ್ಕೆ ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳ್ತೀವಿ. ಇವತ್ತು ನಾವು ಬ್ಯೂಟಿ ಪಾರ್ಲರ್ಗೆ ಹೋದರೆ ಸ್ಪಾ ಅಂತಿತ್ತು ಸರ್. ಸ್ಪಾ ಇಲ್ಲಿ ಕೂಡ ನೋಡ್ತೀವಿ. ಸುಂದರವಾದ ಕಾರ್ಯಕ್ರಮಗಳನ್ನ ಇದು ನಾವು ಹಾಕಿ ಮಾಡ್ತಿದ್ದೀವಿ. ನಮಗೆ ನಮಸ್ಕಾರ. ಇದು ಮಲ್ಲಿಕಾರ್ಜುನ ದೇವಾಲಯ ಸರ್. ಇದನ್ನು ತ್ರೈಲೋಕ್ಯ ಮಾದೇವಿ ಕಟ್ಟಿಸಿದ್ದಾರೆ, ಚಿಕ್ಕ ರಾಣಿ. ಹೇಳಿ ಸರ್, ಇದು ಲೋಕಮಾದಿ ಕಟ್ಟಿಸಿದ್ದು ವಿರೂಪಾಕ್ಷ, ತ್ರೈಲೋಕ್ಯ ಮಾದೇವಿ ಕಟ್ಟಿಸಿದ್ದು ಮಲ್ಲಿಕಾರ್ಜುನ. 2 ದೇವಳು ಸೇಮ್ ಟೈಮ್ ಸೇಮ್ ಮಾಡಲ್. ಆದ್ರೆ ಒಂದಿಷ್ಟು ಸ್ಟೋರಿ ಬೇರೆ ಇದೆ, ಒಂದಿಷ್ಟು ರಿಪೀಟ್ ಇದೆ. ಮತ್ತು ಇದು ಕೃಷ್ಣ. ಇದು ಸರ್ದು ಕಿಡಿಗೇಡಿ ಮಂಗನ ಕತೆ. ಕಿಡಿಗೇಡಿ ಮಂಗ. ಈ ಮಂಗ ನೋಡಿ ಕಿಡಿಗೇಡಿ ಮಾಡಿ ತನ್ನ ಬಾಳ ತಾನೇ ಕಟ್ ಮಾಡ್ಕೊಳುತ್ತೆ. ಏನು ಮಾಡುತ್ತೆ? ಬಾಲ ಕಟ್ ಮಾಡ್ಕೊಳುತ್ತೆ. ಯಾಕೆ ನಾವು ಏನೇ ಕೆಲಸ ಮಾಡ್ಬೇಕಾದ್ರು ಕೂಡ ಅದರಿಂದ ಏನು ಅಪಾಯ ಅಂತ ತಿಳ್ಕೊಬೇಕಂತೆ. ತಿಳಿಯದೆ ಯಾವುದೇ ಕೆಲಸ ಮಾಡಬಾರ್ದು ಅಂತ ಗೊತ್ತಲ್ಲ ಸರ್. ಮಕ್ಕಳು ಅಂದರೆ ಒಬ್ಬ ಕಾರ್ಪೆಂಟರ್ ಕಡಿಗೆ ಕೊಡ್ತಿರ್ತಾನೆ. ಊಟ ಟೈಮ್ ಆಗುತ್ತೆ. ಊಟಕ್ಕೆ ಹೋಗ್ಬೇಕಾದ್ರೆ ಇವೆರಡು ಟಚ್ ಆಗ್ಬಿಡೋದು ಅಂತ ಒಂದು ಬೇಲಿ ಲಾಕ್ ಮಾಡಿರ್ತಾರೆ. ಆಗ ಮಂಗ ಬರ್ತಾ ಇದ್ರ ಮೇಲೆ ಕುಳಿತುಕೊಳುತ್ತೆ. ಕುಳಿತುಕೊಂಡ್ರು ಸುಮ್ಮನೆ ಕುಂದ್ರದಿಲ್ಲ. ಬಾಲ್ ಒಂದು ಸಂದಿಲ್ ಹಾಕಿರ್ತೆ ಗೊತ್ತಿರೋದಿಲ್ಲ. ಕಿಡಿಗೇಡಿ ಥರ ಮಾಡಿ ಬೆನಿ ಕಿತ್ತು ಬಿಡುತ್ತೆ. ಆಗ ಬಾಲ್ ಸಿಕ್ಕ ಕಟ್ ಆಗುತ್ತೆ. ಯಾಕೆ ನಾವು ಮಕ್ಕಳು ಇವತ್ತಲ್ಲ ಮಂಗನ ಆಟ ಆಡ್ಬಾರ್ದಂತ ಇದೇ ನೀತಿ ಕತೆ. ಏನೇ ಕೆಲಸ ಮಾಡ್ಬೇಕು ಕೂಡ ಅದರಿಂದ ಏನಾಗ್ತೈತೆ ಅಂತ ತಿಳ್ಕೊಬೇಕಂತೆ. ತಿಳಿಯದೆ ಯಾವುದೇ ಕೆಲಸ ಮಾಡ್ಬಾರ್ದಂತ. ಮತ್ತು ಇವೆಲ್ಲ ರಾಮಾಯಣ ಕತೆ ಬೇರೆ ಸನ್ನಿವೇಶಗಳು ರಿಪೀಟ್ ಸರ್. ರಾಮಾಯಣ ಮಾಯಾಜಿಂಕೆ ಎಲ್ಲ ನೋಡ್ಬೋದು. ಬೇರೆ ರಾಮಾಯಣ ರಿಪೀಟ್ ಸರ್. ಮತ್ತು ಇಲ್ಲಿ 2 ಸಲ ಪಂಚತಂತ್ರ ಕಥೆಗಳು. ಮಂಗ ಮತ್ತು ಮೊಸಳೆ ಕತೆ ಸರ್ದು. ಮಂಗ ಇದೆ, ಮೊಸಳೆ ಇದೆ, ನೇರಳೆ ಗಿಡ ಇದೆ. ಮಂಗ ಮತ್ತು ಮೊಸಳೆ ಕತೆ. ಇದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ ನೀತಿ ಹೇಳುತ್ತೆ. ಮತ್ತು ಹಾವು ಮತ್ತು ಮುಂಗ್ಸಿಕತೆ ಸರ್ದು. ಹಾವಿದೆ, ಮುಂಗ್ಸಿದೆ, ತೊಟ್ಲಲ್ಲಿ ಮಗುವಿದೆ. ಇದು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕಂತೆ. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚನೆ ಮಾಡಿದಾಗ ನಿಜವೇ ತಿಳಿಯೋದಂತೆ. 2 ಪಂಚತಂತ್ರ ಕತೆ ಕೂಡ ನೋಡ್ಬೋದು. ಎಲ್ಲ ಕಪಲ್ಸ್ ಎಲ್ಲ ಡಿಫ್ರೆಂಟ್ ಡ್ರೆಸ್ಸು ಎಲ್ಲ ನೋಡ್ಬೋದು. ಕೇಶಾಲಂಕಾರ ಎಲ್ಲ ಲೇಡೀಸ್ ಉಪಯೋಗ ಮಾಡ್ತಾರೆ, ಎಲ್ಲ ನೋಡ್ಬೋದು. ಈಗ ಏರ್ ಬ್ಯಾಂಡು ಯೂಸ್ ಮಾಡಿದಾಗ ಆಗುತ್ತೆ ಸರ್. ಏರ್ ಬ್ಯಾಂಡ್ ಎಲ್ಲ ಡಿಫ್ರೆಂಟಾಗಿ ನೋಡ್ತೀವಿ. ಕೇಶಾಲಂಕಾರ ಡ್ರೆಸ್ಸು ಕಪಲ್ಸ್ ನೋಡ್ಬೋದು. ಮತ್ತು ಇದು ರಿಪೀಟ್ಸ್ 9 ಸಮುದ್ರ ಮಂತ್ರ ಮಾಡ್ಬೇಕು. ಇದು ರಿಪೀಟ್ಸ್ 9 ಸಮುದ್ರ ಮಂತ್ರ ಮಾಡ್ತೈತೆ ರಿಪೀಟು. ಅಲ್ಲಿ ಇತ್ತಲ್ಲ ಸರ್, ಇಲ್ಲಿ ಇದೆ ಇದು ಒಂದು. ಮತ್ತು 2 ಸಿಸ್ಟಮ್ ಯಾವ ಥರದ ಹೆಸರು? ಕಮ್ಯುನಿಕೇಷನ್ ಆ್ಯಂಡ್ ಪನಿಷ್ಮೆಂಟ್. ಈ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪತ್ರವನ್ನು ಕಳಿಸಬೇಕಾದ್ರೆ ಅವ್ರು ಪಾರವಾಳ ಮೂಲಕ ಕಳಿಸ್ತಾರೆ. ಪಾರವಾಳ ಇಲ್ಲಿ ನೋಡಿ, ಪಾರವಾಳ ಕತ್ಲ ನನ್ನ ಬಟ್ಟು ಕತ್ಲ ನೀವು ಪಾರವಾಳ 2 ಕಮ್ಯುನಿಕೇಷನ್, ಪೋಸ್ಟ್ಮ್ಯಾನ್, ಮೆಸೇಂಜರ್. ಮತ್ತು ಯಾರೇ ಕಳ್ಳತನ ಮಾಡಲಿ, ಅಪರಾಧ ಮಾಡಿದರೆ ಅವ್ರನ್ನ ಎಳೆದು ತಂದು ಆನೆ ಕಾಲಲ್ಲಿ ಶಿಕ್ಷೆ ಕೊಡ್ತೀವಿ ಅಂತ.
ಶಿಕ್ಷೆ ಮತ್ತು ಸಂಪರ್ಕ ಮಾಧ್ಯಮಗಳು ಎರಡು ಸಿಸ್ಟಮ್ಸ್ ಇದೆ. ಮತ್ತು ಶಿವಲಿಂಗ ಚೆನ್ನಾಗಿದೆ ಸರ್, ನಂದಿ ಹಾಳಾಗಿದೆ ಅದಕ್ಕೆ ಪೂಜೆ ಆಗಲ್ಲ. ನಂದಿ ಇರುತ್ತೆ, ಶಿವಲಿಂಗನ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಇವೆಲ್ಲ ಕೃಷ್ಣನ ಲೀಲೆಗಳಿಸ್ರಲ್ಲ, ಬಾಲ ಲೀಲೆಗಳಿಸ್ರಲ್ಲ. ತುಂಟ ಕೃಷ್ಣ ಚಿಕ್ಕವನಿದ್ದಾಗ ಎಲ್ಲ ಕುಸ್ತಿ ಕಳಗ ಮಾಡ್ತಾನೆ, ಎಲ್ಲ ತುಂಟಾಟದ ಕೃಷ್ಣನ ಲೀಲೆಗಳಿದೆ. ಮತ್ತು ಈ ಕಡೆ ಗೋವರ್ಧನಗಿರಿ ಏನೈತಿ ಸರ್ದು, ಗೋಗಳ ರಕ್ಷಣೆ ಕೃಷ್ಣ ಮಾಡ್ತಾನೆ, ತನ್ನ ಕವಿಂದಲ್ಲಿ ಬೆಟ್ಟವನ್ನು ಇರ್ತಾನೆ. ಗೋವರ್ಧನಗಿರಿಯ ಸನ್ನಿವೇಶ, ಬಾಲಲೀಲೆಗಳು, ಗೋಪಿಕಾಸ್ತ್ರ ಇದ್ದಾವೆ. ಇದೊಂದು ಭಾಗವತ, ಇದು ಕೂಡ ಭಾಗವತ ಸ್ಟೋರಿ ಇದೆಲ್ಲ. ಕೃಷ್ಣನ ಜನ್ಮಾಸ್ತ್ರ ಇಲ್ಲಿ ಏನು ಮಾಡ್ತಾರೆ, ಕಂಸ ತನ್ನ ತಂಗಿಯ ಮದುವೆ ಮಾಡ್ತಾನೆ. ಮದುವೆ ಮಾಡಿ ತನ್ನ ಅರಮನೆಯಲ್ಲಿ ಮೆರವಣಿಗೆ ಮಾಡ್ತಿರ್ತಾನೆ ಸಾಮ್ರಾಜ್ಯದಲ್ಲಿ. ಆಗ ಆಕಾಶವಾಣಿ ಹೇಳುತ್ತೆ, ಮುಂದೆ ನಿನ್ನ ತಂಗಿ ಮಕ್ಕಳಿಂದ ನನಗೆ ಮರಣ ಅಂತ. ಆಗ ಏನು ಮಾಡ್ತಾರೆ, ಕಂಸ ದೇವಕಿ ಮತ್ತು ವಾಸುದೇವನನ್ನು ಜೈಲಲ್ಲಿ ಕೂಡಿ ಹಾಕ್ತಾನೆ. ಜೈಲಲ್ಲಿ ಕೂಡಿ ಹಾಕಿದಾಗ ಅವ್ರ ಹುಟ್ಟು ಮಕ್ಕಳೆಲ್ಲ ಕೊಲೆ ಮಾಡಿಬಿಡ್ತಾನೆ. ಅವಾಗ ಕೃಷ್ಣ ಹುಟ್ಟಿದಾಗ ಮಾಡ್ತಾರೆ, ಅವನನ್ನು ಬುಟ್ಟಿಯಲ್ಲಿ ಹಾಕಿಕೊಂಡು ಹೋಗಿ ಗೋಕುಲದಲ್ಲಿ ಬಿಟ್ಟು ಬರ್ತಾರೆ. ಆ ಕೊನೆಗೆ ಕಂಸನ ಕೊಲೆ ಮಾಡೇ ಬಿಡ್ತಾನೆ. ಇದೆಲ್ಲ ಕೃಷ್ಣನ ಜನ್ಮಾಸ್ತ್ರದ ಒಂದು ಇಲ್ಲಿ ಜೈಲಿದೆ ನೋಡಿ ಸರ್, ಜೈಲು. ಪೂತಿನ ಬಂದು ಹಾಲು ಕುಡಿಸಲು ಬರ್ತಾಳೆ, ಆ ರಕ್ತ ಹೀರಿ ಕೊಲೆ ಮಾಡ್ತಾಳೆ ಕೃಷ್ಣ. ಇದು ಭಾಗವತ ಸ್ಟೋರಿಗೆ ಸಂಬಂಧಪಟ್ಟಂತೆ ಎಲ್ಲ ಡಿಫ್ರೆಂಟ್. ಭಾಗವತ ಅಂದರೆ ಬರೀ ಕೃಷ್ಣ ಭಾಗವತ. ಅದರಲ್ಲಿ ಮಹಾಭಾರತ ಕೂಡ ಅದರಲ್ಲಿ ಬರ್ತಾರೆ, ಕೃಷ್ಣ ಅದರಲ್ಲಿ ಮಹಾಭಾರತ ಕೂಡ ಭಾಗವತ. ಮತ್ತು ಇವು ಕೊಡ್ತಾರೆ ಸ್ತ್ರೀ ಪುರುಷರ ವೇಷಭೂಷಣ ಡಿಫ್ರೆಂಟಾಗಿ ನೋಡ್ತಾರೆ. ಇಲ್ಲೆಲ್ಲ ಈಗ ಸನ್ ಬಾತ್ ಅಂತ ಹೆಸರು, ಸನ್ ಬಾತ್ ಡಿಫ್ರೆಂಟ್ ಡ್ರೆಸ್ಸಸ್, ಹೇರ್ ಸ್ಟೈಲ್ಸ್. ಮತ್ತು ಇಲ್ಲಿ ಕೂಡ ದರ್ಪಣ ಸುಂದರಿ ಇದ್ದಾಳೆ, ಮಿರರ್ ಮೂಲಕ ತನ್ನ ಸೌಂದರ್ಯ ಕೇಶಾಲಂಕಾರ, ಇವೆಲ್ಲ ನೆಕ್ಲೆಸ್ ಡಿಸೈನ್, ಕಿವೋಲೆ ಬಳೆಗಳು, ಹ್ಯಾಪಿ ಕಪಲ್ ಸರ್. ಮತ್ತು ಅವು ಕೂಡ ಪುರುಷ ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಿದ್ರು ಪುರುಷರು. ಇದನ್ನೇ ಇವತ್ತು ಉಪೇಂದ್ರ ಕಾಪ್ ಮಾಡಿದ್ದಾನೆ, ಉಪೇಂದ್ರ ಸ್ಟೈಲ್ ಅಂತ ಇಷ್ಟು ನಾವು ಮತ್ತು ಅಷ್ಟೇ ದೇವಾಲಯ ಜ್ಞಾನಕೋಶ ಅಂತ. ದೇವಾಲಯಗಳಿಗೆ ಬಂದರೆ ನಮಗೆಲ್ಲ ನಾಲೆಜ್ ಸಿಗುತ್ತೆ. ರಾಮಾಯಣ, ಮಹಾಭಾರತ, ಪಂಚತಂತ್ರ ಎಲ್ಲ ಕೃತಿಗಳು. ಆಕೆ ಗಾದೆ ಮಾತು ಹೇಳ್ತಾರೆ, ದೇಶವನ್ನು ಅದರ ಸುತ್ತಬೇಕು, ಕೋಶವನ್ನು ಅದ್ರ ಓದಬೇಕಂತೆ. ದೇಶ ಸುತ್ತಿ ಕೋಶ ಓದಿ ಅಂತ ಗಾದೆ ಮಾತನ್ನು ಕೂಡ ಹೇಳ್ಬೋದು. ಓಕೆ ಸರ್, ಇಷ್ಟು ಇಲ್ಲ ಕಂಪ್ಲೀಟ್ ಆಯಿತು. ನೀವು ಫೋಟೋಗ್ರಾಫ್ ಮಾಡಿ ಒಂದು ರೌಂಡ್ ಅಡ್ಡಾಡ್ಕೊಂಡು ಬರ್ಬೋದು. ನಮಸ್ತೆ ಸರ್. ಅವು ಯಾವ ಕಡ್ಡಿ ಇದು ಎದಕ್ಕೆ ಉಪಯೋಗ ಮಾಡ್ಕೊಂಡು ಪವರ್ ಯಾವುದೋ